ನಮಸ್ಕಾರ. ಯುಗಾದಿ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ರಾಮನಗರ ಅಂದರೆ ಜಿಲ್ಲೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಇವತ್ತು ರಾಮನಗರ ಅನ್ನೋ ಟೈಟಲ್ ಮೂಲಕ ಹೊಸ ಸಿನಿಮಾ ತಂಡ ಹೊಸ ಕಥೆಯೊಂದಿಗೆ ಥಿಯೇಟರ್ಗೆ ಲಗ್ಗೆ ಇಡಲು ರೆಡಿಯಾಗಿದೆ. ಎಸ್, ಇವತ್ತು ಈ ಯುಗಾದಿ ಹಬ್ಬವನ್ನು ಇನ್ನಷ್ಟು ಮೆರುಗುಗೊಳಿಸೋದಕ್ಕೆ ನಮ್ಮೊಟ್ಟಿಗೆ ಇವತ್ತು ರಾಮನಗರ ಚಿತ್ರತಂಡ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ. ಓಕೆ ಮೇಡಮ್, ನಿಮಗೆ ಯುಗಾದಿ ಅಂದರೆ ಏನು ನೆನಪಾಗುತ್ತೆ? ಯುಗಾದಿ ಅಂದರೆ ತೋರಣ, ಅಳುಮುಳು. ಈಗ ಸದ್ಯಕ್ಕೆ ಯುಗಾದಿ ಅಂದರೆ ನನ್ನ ಸಿನಿಮಾ ನೆನಪಾಗುತ್ತೆ. ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ ಯುಗಾದಿನ? ಯುಗಾದಿ ಅಂದರೆ ಅಷ್ಟು ಗೊತ್ತಿಲ್ಲ ಮ್ಯಾಮ್, ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಸ್ವಲ್ಪ ಕಮ್ಮಿನೇ ಅದ್ರ ಬಗ್ಗೆ ತಿಳ್ಕೊಂಡಿರೋದು. ಬಟ್ ಬೇವು ಬೆಲ್ಲ ತಿಂತಾರೆ, ಅದು ಇದು ಮಾಡಿ ಅಂತ ಮಾತ್ರ ಚೆನ್ನಾಗಿ ಗೊತ್ತು. ಓಕೆ ಸರ್, ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಾ? ಓಕೆ, ಎಲ್ಲರಿಗೂ ಕನ್ನಡ ಅಭಿಮಾನಿಗಳಿಗೆ ಹಾಗೂ ಕನ್ನಡದ ಜನತೆಗೆ ಹೊಸ ವರ್ಷದ ಯುಗಾದಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸುತ್ತಾ, ನಮಗೆ ಇವತ್ತಿಲ್ಲಿ ಕರೆದಿರೋದಕ್ಕೆ ತಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇವತ್ತು ನಾನು ಯುಗಾದಿ ಹಬ್ಬ ಅಂತಂದರೆ ನಮಗೊಂದು ದೊಡ್ಡ ಹಬ್ಬ. ಎಸ್ಪೆಷಲಿ ಹಿಂದೂಗಳಿಗೆ ಅದೊಂದು ದೊಡ್ಡ ಹಬ್ಬ. ನಾವು ಚಿಕ್ಕತ್ರಲ್ಲಿದ್ದಾಗ, ನಾವು ಮಕ್ಕಳಾಗಿದ್ದಾಗ ಹಬ್ಬ ಅಂತಂದರೆ ನಮಗೊಂದು ಹೊಸ ಬಟ್ಟೆ ಹಾಕೋದು, ಹೋಗಿ ಮಾವಿನ ತೋರಣಗಳನ್ನು ತಂದು ಮಾವಿನ ತೋರಣ ಕಟ್ಟೋದು, ಮನೆಗೆ ಅಲಂಕಾರ ಮಾಡೋದು, ನಮ್ಮ ಹಸುಗಳಿಗೆಲ್ಲ ಅಲಂಕಾರ ಮಾಡೋದು, ಮನೇಲಿ ಹೋಳಿಗೆ ಊಟ ಮಾಡಿರ್ತಾರೆ. ಬೆಳಗ್ಗೆಯಿಂದ ನಾವು ಆಟ ಆಡಿ ಅದನ್ನು ಮಧ್ಯಾಹ್ನ ಹೋಗಿ ಆ ಹೋಳಿಗೆ ಊಟ ಮಾಡಿದ್ರೆ ಅದೊಂಥರ ಸಂಭ್ರಮ. ನಮಗೆ ಯುಗಾದಿ ಅಂತಂದರೆ ವರ್ಷದಿಂದ ಕಾಯ್ತಾ ಇರತಕ್ಕಂಥದ್ದು. ಬಂದಾಗ ನಾವು ಅದನ್ನು ಸಡಗರದಿಂದ ಅನುಭವಿಸೋದೇ ನನಗೆ ಇನ್ನೂ ಜ್ಞಾಪಕ ಬರುತ್ತೆ. ಬಟ್ ಈ ಪಟ್ಟಣ ಇದಕ್ಕೆ ನಾವು ಹೋಲಿಸ್ಕೊಂಡ್ರೆ ಹಳ್ಳಿಗಳಲ್ಲಿ ಭಾಳ ಸಂಭ್ರಮದಿಂದ ನಾವು ಈ ಯುಗಾದಿಯನ್ನು ಆಚರಿಸ್ತೀವಿ. ಎಲ್ಲ ಹೊಸ ಚಿಗುರು ಬಂದಿರ್ತದೆ, ಅದನ್ನು ನೋಡೋದೇ ಒಂದು ಖುಷಿ. ಯುಗಾದಿ ಅಂದರೆ ಹೊಸತನ, ಅಲ್ಲಿಂದ ಪ್ರಾರಂಭ ಅನ್ನೋದು ನಮಗೆ ಮೈಗೂಡಿದೆ. ಸೊ ತುಂಬ ಖುಷಿ ಆಗುತ್ತೆ. ಯುಗಾದಿ ಅಂದರೆ ನಮ್ಗೆ ಹೊಸತನ. ಸರ್, ಡೈರೆಕ್ಟರ್, ನೀವು ಸಿನಿಮಾಗೆ ಒಂದು ಸೆಕೆಂಡ್ ಪಿಲ್ಲರ್ ಇದ್ದಂಗೆ. ಸೊ ನಿಮ್ಮ ಯುಗಾದಿ ಹಬ್ಬ ಹೆಂಗಿರುತ್ತೆ? ಮೊದಲಿಗೆ ನಾಡಿನ ಸಮಸ್ತ ಜನರಿಗೂ ಹಾಗೂ ಅಶ್ವವೇಗ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬ ಅನ್ನೋದು ಹಿಂದೂ ಸಂಪ್ರದಾಯದ ಪ್ರಕಾರ ವರ್ಷದ ಮೊದಲನೇ ಹಬ್ಬ, ಮತ್ತು ಇದು ಪ್ರಕೃತಿ ದತ್ತವಾಗಿ ಬಂದಿರುವಂತಹ ಮೊದಲನೇ ಹಬ್ಬ. ಯಾಕೆಂದರೆ ಪ್ರಕೃತಿನೇ ತನ್ನ ಮೈ ಬದಲಾಯಿಸ್ಕೊಂಡು ಹೊಸ ಸಂಭ್ರಮಾಚರಣೆ ಮಾಡಿಕೊಳ್ಳುತ್ತೆ. ಅದೇ ರೀತಿ ನಾವು ಸಹ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವರ್ಷದ ಮೊದಲನೇ ಹ್ಯಾಪಿ ನ್ಯೂ ಇಯರ್ ಅಂತ ಏನು ಜನವರಿ 1 ಕರಿತೀವಿ, ಅದು ಯುಗಾದಿ ಆ್ಯಕ್ಚುಲಿ ನ್ಯೂ ಇಯರ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಅಫ್ಕೋರ್ಸ್ ಸಣ್ಣ ವಯಸ್ಸಿಂದ ಯುಗಾದಿ ಅಂದರೆ ನಮಗೂ ಸಹ ಬೇವು ಬೆಲ್ಲ, ಸಿಹಿ ಕಹಿ ಅನ್ನೋದು ಅಲ್ಲಿಂದ ಪ್ರಾರಂಭ ಆಗಲಿ, ಒಳ್ಳೆ ಕೆಟ್ಟದ್ದನ್ನೆಲ್ಲ ತಗೊಳ್ಳೋಣ ಅನ್ನೋದು ಎಲ್ಲ ರಿಸೀವ್ ಮಾಡ್ಕೊಳ್ಳುವಂಥ ಒಂದು, ಎಲ್ಲರೂ ಸೇರಿ ಹಳ್ಳಿಗಳ ಕಡೆ ಅಂದರೆ ಭಾಳ ಚೆನ್ನಾಗಿ ಮಾಡ್ತಾರೆ, ಸಿಟಿಗಳ ಕಡೆನೂ ಈಗ ಮಾಡ್ತಿದ್ದಾರೆ. ಸೊ ಪ್ರತಿಯೊಬ್ಬರೂ ಸಹ ಹೊಸ ವರ್ಷ ಆಚರಣೆ ಮಾಡಿಕೊಂಡು ಇಲ್ಲಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸೋದು ಒಂದು ಮೊದಲನೇ ಹಬ್ಬ ಅಂತ ನನ್ನ ಒಂದು ಅಭಿಪ್ರಾಯ. ಓಕೆ, ಈ ರಾಮನಗರ ಸಿನಿಮಾ ತಂಡದಲ್ಲಿ ಬೇವು ಅಂದರೆ ಯಾವುದು, ಬೆಲ್ಲ ಅಂದರೆ ಯಾವುದು? ಇಲ್ಲಿ ಸಿನಿಮಾ ಅಂದಾಗ ಬೇವು ಬೆಲ್ಲನೇ. ಸಿನಿಮಾ ಚೆನ್ನಾಗಿ ವೀಕ್ಷಕರು ಇಷ್ಟಪಟ್ಟರೆ ಅದು ಬೆಲ್ಲ. ಸೊ ವೀಕ್ಷಕರು ಅದನ್ನು ಹಿಂಜರಿದ್ಬಿಟ್ಟು ಇಲ್ಲ ಅವರೇ ಸಿನಿಮಾ ಅಥವಾ ಬಿಲೋ ಅವರೇಜ್ ಅಂದರೆ ಅದು ಕಹಿನೇ. ಆದರೆ ಎರಡೂ ಯಾವುದೇ ರೀತಿ ಕಹಿ ಆಗಲಿ ಸಿಹಿ ಆಗಲಿ ತಗೊಳ್ಳೋಕ್ಕೆ ರೆಡಿಯಾಗಿ ಚಿತ್ರ ಮಾಡಿದ್ವಿ. ಸೊ ಚಿತ್ರ ನೋಡಿದವರಿಗೆ ಇದು ಕಹಿ ಅನಿಸಲ್ಲ, ಖಂಡಿತವಾಗ್ಲೂ ಸಿಹಿ ಸುದ್ದಿ ಕೊಡುತ್ತೆ. ಸಮಾಜಕ್ಕೆ ಒಂದು ಸಂದೇಶದ ಜೊತೆಗೆ ಪ್ಯೂರ್ ಎಂಟರ್ಟೈನ್ಮೆಂಟ್ ಅನ್ನೋದನ್ನು ಸಿನಿಮಾದಲ್ಲಿ ಇಟ್ಕೊಂಡಿದ್ದೀವಿ. ಮಾಸ್ ಕಂಟೆಂಟ್ ಇದೆ, ಲವ್ ಇದೆ, ಮತ್ತು ವಿಲೇಜಲ್ಲಿ ನಡೆಯುವಂತಹ ಈ ಹಳ್ಳಿಯಲ್ಲಿ, ಫಾರ್ ಎಕ್ಸಾಂಪಲ್ ಈಗ ದಿನನಿತ್ಯ ನಾವು ನೋಡ್ತಾಯಿದ್ದೀವಿ, ನಾವು ಹಳ್ಳಿ ಜನನಾಗಿರೋದ್ರಿಂದ ಒಬ್ಬ ವಿದ್ಯಾವಂತ ಆದರೆ ಓದಿದರೆ ಏನು ಮಾಡಬೇಕು, ಓದಿಲ್ಲ ಅಂದರೆ ವ್ಯವಸಾಯ ಮಾಡೋಕೆ, ಓದಿದರೆ ಹೋಗಿ ಸಿಟಿಗೆ ಹೋಗಿ ಎಲ್ಲೋ ಒಂದು ಕಡೆ ಕಂಪ್ನಿಲಿ ಕೆಲಸ ಮಾಡಬೇಕು ಅನ್ನುವ ಕಾನ್ಸೆಪ್ಟ್ ಇದೆ. ಅದು ಸರಿ ತಪ್ಪು ಅಂತ ನಾನು ಹೇಳಲ್ಲ, ನಮ್ಮ ವಿಚಾರಧಾರೆ ಹೇಳೋ ಪ್ರಕಾರ ಅದು ತಪ್ಪು. ಹಳ್ಳಿಯಲ್ಲಿ ವ್ಯವಸಾಯ ಮಾಡೋದು ಒಂದು ದೊಡ್ಡ ಉದ್ಯೋಗ ಅನ್ನೋದನ್ನು ನಮ್ಮ ಸಿನಿಮಾದಲ್ಲಿ ನಾವು ತೋರಿಸೋಣ ಅಂತ ಒಂದು ಸಣ್ಣ ಪ್ರಯತ್ನನೂ ಮಾಡಿದ್ವಿ. ಲೈಫಲ್ಲಿ ಯಾವ ಥರ ಇದೆ ಬೇವು ಬೆಲ್ಲ? ಲೈಫಲ್ಲಿ ನೋಡಿ, ಲೈಫಲ್ಲಿ ಬೇವು ಬೆಲ್ಲ ಅಂದರೆ ಸಿಂಪಲಾಗಿ ಹೇಳೋದಾದರೆ ಕಷ್ಟ ಸುಖ. ಅಲ್ಲ, ನಿಮ್ಮ ಲೈಫಲ್ಲಿ ಬೇವು ಅಂದರೆ ಯಾವುದು, ಬೆಲ್ಲ ಅಂದರೆ ಯಾವುದು ಅಂತ? ನಮ್ಮ ಲೈಫಲ್ಲಿ ಎರಡನ್ನೂ ಒಂದೇ ರೀತಿ ರಿಸೀವ್ ಮಾಡ್ಕೊಂಡಿದ್ವಿ ಸೋ ಫಾರ್. ಯಾಕಂದರೆ ಸೋತಾಗ ಕಮ್ಮಿ ಆಗೋದು ಅಥವಾ ಗೆದ್ದಾಗ ಹಿಗ್ಗೋದು ಅದೆಲ್ಲ ಜೀವನ.
ಜೀವನ ಅಂದಾಗ ನಮ್ಮ ತಕ್ಕಂತೆ ಅಥವಾ ನನ್ನ ವೈಯಕ್ತಿಕ ತಕ್ಕಂತೆ ಕಷ್ಟ ಸುಖ ಅನ್ನೋದು ಇಟ್ ಈಸ್ ಒಂದು ಬಂಡಿಯ 2 ಚಕ್ರಗಳ ಥರ. ಸೊ ಇದನ್ನು ನಿಭಾಯಿಸಬೇಕು. ಯಾವುದಾದ್ರೂ ಕಷ್ಟನ, ಅತಿಯಾದ ಸುಖನೂ ಕಷ್ಟನ, ಅತಿಯಾದ ಕಷ್ಟನೂ ಕಷ್ಟನೇ. ಸೊ ಆ ರೀತಿ ತಗೊಳ್ತೀವಿ ನಾವು. ಆದರೆ ಓಕೆ ಸರ್, ನಿಮಗೆ ನಿಮ್ಮ ಲೈಫಲ್ಲಿ ಆದ ಬೇವು ಅಂದರೆ ಬೇವು ಮತ್ತು ಬೆಲ್ಲ ಯಾವುದು? ಮೇಡಮ್, ನಾವು ಹಳ್ಳಿ ಜೀವನವನ್ನು ಏನೋ ಅನುಭವಿಸಿದ್ದೀವಿ, ಅದರಲ್ಲಿ ಕಹಿ ಇರುವುದೇ ಜಾಸ್ತಿ. ಏಕೆಂದರೆ ನಾವು ಹಳ್ಳಿ ಜೀವನ ಅಂತಂದರೆ ಸ್ವಲ್ಪ ಬಡತನ ಅಂತನ್ನೋದು ಇರುತ್ತೆ, ಕಹಿ ಅನ್ನೋದೇ ಒಂದು ಜೀವನದ ಪಾಠ. ಸೊ ನಮಗೆ ಅದನ್ನು ಮೆಟ್ಟಿ ನಿಂತು ನಾವು ಏನಾದ್ರು ಒಂದು ಸಾಧನೆ ಮಾಡಬೇಕು. ನಮ್ಮ ಹಳ್ಳಿ ಮಕ್ಕಳು ಏನು ಕಷ್ಟಪಡ್ತಾರೆ, ಆ ಕಷ್ಟನೇ ಕಹಿ. ಅದು ಆ್ಯಕ್ಚುಲಿ ಸತ್ಯ, ಅದು ಇರೋದು. ಅಲ್ಲೇನೋ ಅನುಕೂಲತೆಗಳು ಇರೋದಿಲ್ಲ, ಏನೋ ಆಸೆಗಳು ಇರ್ತವೆ. ಮನುಷ್ಯ ಅಂದಮೇಲೆ ಎಲ್ರಿಗೂ ಒಂದೊಂದು ಆಸೆಗಳು ಇರ್ತವೆ. ಆ ಆಸೆಗಳನ್ನ ಪೂರೈಸ್ಕೊಂಡ್ರೆ ಅದು ಸಿಹಿ. ಓಕೆ, ಸೊ ನನ್ನ ಪ್ರಕಾರ ಆ ಕಷ್ಟ ಅಂತಂತ ನಾವೇನು ಹೇಳ್ತೀವಿ ಅದು ಕಹಿ. ಆ ಆಸೆಗಳು ಒಂದು ದೇವರ ಆಶೀರ್ವಾದದಿಂದ ಅಥವಾ ಕನ್ನಡ ಈ ಅಭಿಮಾನಿಗಳ ಒಂದು ಇದರಿಂದ ಏನಾದ್ರು ಪೂರೈಸಿದ್ರೆ ಅದನ್ನು ಸಿಹಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನೀವು ಈ ಸಿನಿಮಾದ ಹೀರೋ ಆಗಿರೋದ್ರಿಂದ ಹೀರೋ ಆಗಬೇಕಿದ್ರೆ ಯಾವುದೆಲ್ಲ ತಯಾರಿನ ಮಾಡ್ಕೊಂಡು ಬಂದಿದ್ರಿ ಅಂತ? ಮೇಡಮ್, ನಾನು ಒಂದು ಫಿಲಮ್ ಇಂಡಸ್ಟ್ರಿ ಒಂದು ಟ್ರೈನಿಂಗ್ ಕೋರ್ಸನ್ನು ನಾನು ಮಾಡ್ಕೊಂಡಿದ್ದೀನಿ. ಜೊತೆಗೆ ಇದರಲ್ಲಿ ಟ್ರೈನಿಂಗ್ ಹೊರಗಡೆ ತಗೊಳ್ಳೋಕ್ಕಿಂತ ನಮ್ಮ ಅನುಭವನೇ ಅದಕ್ಕೆ, ಇದು ಪ್ರಾಕ್ಟಿಕಲಾಗಿ ನಾನು ಮಾಡಿದ್ದೀನಿ. ನನ್ನ ಅನುಭವನೇ ನನ್ನಲ್ಲಿ ಮಾಡಿರೋದ್ರಿಂದ ಸೊ ಇದಕ್ಕೆ ಹೆಚ್ಚಿಗೆ ಏನು ಪ್ರಯೋಗ ಏನು ಟ್ರೈನಿಂಗ್ ಏನು ಬೇಕಾಗಿರೋ ಅವಶ್ಯಕತೆ ಇರಲ್ಲ. ಏಕೆಂದರೆ ನಾವೆಲ್ಲ ಹಸ್ತಿರುವಂಥವ್ರು. ಆ ಹಸಿವು ಅಂತನೂ ನಮಗೆ ಜಾಸ್ತಿ ಇತ್ತು. ನಾವು ಏನಾರು ಒಂದು ಮಾಡಬೇಕು, ಈ ನಾವು ಹಳ್ಳಿಯಿಂದ ಬಂದು ಏನಾರು ಒಂದು ಸಾಧನೆ ಮಾಡಬೇಕು, ಜೀವನ ಅಂದರೆ ಏನು, ಹಳ್ಳಿ ಹುಡುಗರು ಏನು ರೀತಿ ಕಷ್ಟಪಡ್ತಾರೆ ಅಂತ ಅನ್ನೋದನ್ನು ತೋರಿಸ್ಬೇಕು. ಅದು ನಮ್ಮಲ್ಲೇ ಇದೆ, ರಕ್ತಗತವಾಗಿದೆ. ಅದನ್ನು ನಾವು ತೆರೆ ಮೇಲೆ ತಂದಿದ್ದೀವಿ. ಸೊ ಹಂಗಾಗಿ ಅದಕ್ಕೆ ತರಬೇತಿ ಅವಶ್ಯಕತೆಯೇ ಇಲ್ಲ, ಅದನ್ನು ಪ್ರಾಕ್ಟಿಕಲಾಗಿ ನಾವು ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ಯಾವ ಪಾತ್ರ ಮಾಡಿದ್ದೀರಾ? ಮೇಡಮ್, ಈ ಸಿನಿಮಾದಲ್ಲಿ ನಾನು ನಾಯಕನ ಪಾತ್ರ. ಒಬ್ಬ ಹಳ್ಳಿ ಹುಡುಗ, ವಿದ್ಯಾವಂತ ರೈತ. ಅವನೇನಾದರೂ ಹಳ್ಳಿಲೇ ಇರಬೇಕು ಅಂತಂದರೆ ಏನೆಲ್ಲ ಕಷ್ಟಗಳನ್ನ ಅವನು ಅನುಭವಿಸ್ತಾನೆ. ಅವನಿಗೆ ನಾನು ಇಲ್ಲೇ ಇದ್ದು ನಾನು ವ್ಯವಸಾಯ ಮಾಡಬೇಕು, ವಯಸ್ಸಾಗಿರೋ ನನ್ನ ತಂದೆ ತಾಯಿಗಳ ಜೊತೆಲಿ ನಾನು ಜೀವನ ಮಾಡ್ಕೊಂಡು ನಾನು ಇಲ್ಲೇ ಇರಬೇಕು, ಪಟ್ಟಣನೇ ಜೀವನ ಅಲ್ಲ. ನಾವು ಇವತ್ತು ಒಂದು ಕಾಳು ಭತ್ತ, ಒಂದು ಕಾಳು ಧಾನ್ಯ ಏನೋ ಬೆಳೆದ್ರೆ ಎಲ್ಲರಿಗೂ ಊಟ ಸಿಗುತ್ತೆ, ಆಹಾರ ಸಿಗುತ್ತೆ ಅಂತ ಯೋಚನೆ ಮಾಡುವಂಥ ಒಬ್ಬ ವಿದ್ಯಾವಂತ ರೈತ. ಅವನು ಹಳ್ಳಿಲೇ ಇದ್ದರೆ ಸಿಟಿಗೆ ಬರ್ದಿರ ಏನೆಲ್ಲ ಕಷ್ಟಗಳನ್ನ ಅವನು ಅನುಭವಿಸ್ತಾನೆ. ಅದನ್ನು ಮೆಟ್ಟಿ ನಿಂತು ಅವನು ಯಾವ ರೀತಿ ಅದನ್ನು ಸಾಧನೆ ಮಾಡಿ ಅಲ್ಲೇ ಇರೋ ಥರ ಮಾಡಿ ಅದನ್ನು ಬೇರೆ ಹುಡುಗರಿಗೆ ಯಾವ ರೀತಿ ಮಾದರಿ ಆಗ್ತಾರೆ, ವಿದ್ಯಾವಂತ ಯುವಕರಿಗೆ. ತಲೆಯಲ್ಲಿ ಕಾನ್ಸೆಪ್ಟ್ ಇರ್ತದಲ್ಲ, ನಾನು ಓದ ತಕ್ಷಣ ಪೇಟೆಗೆ ಹೋಗ್ಬೇಕು, ಸಿಟಿಗೆ ಹೋಗ್ಬೇಕು ಅಂತನ್ನೋದು. ಸೊ ಹಳ್ಳಿಲಿದ್ದಾಗ ಈಗ ಗೊತ್ತಿರೋ ಪ್ರಕಾರ ಹಳ್ಳಿ ಹುಡುಗರಿಗೆ ಅಥವಾ ರೈತಾಪಿ ಮಾಡುವಂಥವ್ರಿಗೆ ಯಾರು ಹುಡುಗಿ ಕೊಡಲ್ಲ. ಸೊ ಈ ನಾಯಕನು ಅದನ್ನೆಲ್ಲ ಅನುಭವಿಸ್ತಾನೆ. ಅದನ್ನೆಲ್ಲ ಮೆಟ್ಟಿ ನಿಂತು ಯಾವ ರೀತಿ ಹಳ್ಳಿಲೇ ಇದ್ದರೆ ನಾನು ಉದ್ಧಾರ ಆಗ್ಬೋದು, ದೇಶ ಉದ್ಧಾರ ಆಗ್ಬೋದು ಅಂತನ್ನೋದನ್ನು ತೋರಿಸುವಂಥ ಒಂದು ಕ್ಯಾರೆಕ್ಟ್ರು. ಸೊ ನನಗೆ ಡೈರೆಕ್ಟ್ರು ನಿಮ್ಗೆ ಸೆಟ್ ಆಗುತ್ತೆ ಮಾಡಿ ಸರ್ ಅಂತ ಹೇಳಿದ್ರು. ನನ್ನ ಜೀವಕ್ಕೆ, ನನ್ನ ಒಂದು ಪಾತ್ರಕ್ಕೆ ಪ್ರಾಮಾಣಿಕವಾಗಿ ಜೀವ ತುಂಬಿ ನಾನು ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇಘನ ಮ್ಯಾಮ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ? ನನ್ನ ಪಾತ್ರದ ಬಗ್ಗೆ ಹೇಳೋದಾದರೆ, ನಾನೊಂದು ಹಳ್ಳಿ ಹುಡುಗಿ, ಬಟ್ ಸಿಟಿಗೆ ಹೋಗಿ ಜೀವನ ಕಟ್ಕೋಬೇಕು ಅನ್ನೋದು ನನ್ನ ಕನಸಾಗಿರುತ್ತೆ. ಆ ಪಾತ್ರನ ನಿಭಾಯಿಸಿದ್ದೀನಿ ನಾನು. ನೀವು ಯಾವ ಥರ ಪ್ರಿಪರೇಷನ್ಸ್ನ ಮಾಡ್ಕೊಂಡಿದ್ರಿ ಈ ಸಿನಿಮಾಗೋಸ್ಕರ? ಸಿನಿಮಾದಲ್ಲಿ ಆಲ್ರೆಡಿ ನಾನು 2 ಮೂವಿ ಮಾಡಿದ್ದರಿಂದ ನನಗೆ ಈ ಪ್ರಿಪ್ರೇಷನ್ ಅಂತ ಏನಿಲ್ಲ, ಬಟ್ ನನಗೆ ಕತೆ ತುಂಬ ಇಷ್ಟ ಆಯಿತು. ಸರ್ ಹೇಳಿದ ರೀತಿ ಆಗಿರ್ಬೋದು, ಅಥವಾ ನಾವು ಕತೆ ತೊಗೊಂಡು ಬಂದಿರೋದಾಗಿರೋ ತುಂಬ ಚೆನ್ನಾಗಿದೆ. ಸರ್, ನಿಮ್ಮೊಟ್ಟಿಗೆ ಒಂದು ಕೇಳಲೇಬೇಕು. ಯಾಕಂದರೆ ಇವಾಗ ರಾಮನಗರ ಅನ್ನೋ ಟೈಟಲೇ ಒಂಥರ ಕಾಂಟ್ರವರ್ಸಿ ಟೈಟಲು. ಯಾಕಂದರೆ ಇವಾಗ ಜಿಲ್ಲೆ ಇದೆ, ನಗರ ಆಗಬೇಕು ಅನ್ನೋದು ಒಂದು ಕಾಂಟ್ರವರ್ಸಿ ಟೈಟಲ್ ಇಟ್ಟಿದ್ದೀರಾ. ಸೊ ಹೇಗೆ ಸರ್? ಖಂಡಿತವಾಗ್ಲೂ ಮೇಡಮ್, ನೀವು ಹೇಳಿದಾಗೆ ನಾವು ಯೋಚನೆ ಮಾಡಿದ್ವಿ ರಾಮನಗರ ಅಂತ ಹೇಳೋಕ್ಕೆ ಮುಂಚೆ. ಈಗ ಸುಮಾರು ವರ್ಷಗಳಿಂದನೂ ಅದಕ್ಕೆ ಹೆಸರು ರಾಮನಗರ ಅಂತ ಜಿಲ್ಲೆ ಅಂತಲೇ ಇದೆ. ರಾಮನಗರ ಜಿಲ್ಲೆಯನ್ನಾಗಿ ಮಾಡಿದ್ರು, ರಾಮನಗರ ಅಂತಲೇ ಕರಿತೀವಿ. ಸೊ ಈಗ ಬೆಂಗಳೂರು ದಕ್ಷಿಣ ಮಾಡಬೇಕು, ಮತ್ತೊಂದು ಮಗದೊಂದು ಅಂತ, ಅದೆಲ್ಲ ರಾಜಕೀಯ ವಿಚಾರಗಳು. ಸೊ ನಾವು ವೆನ್ ಕಮ್ಸ್ ಟು ದ ಫಿಲಿಮ್, ಸೊ ನಾವು ಕ್ರಿಯೇಟಿವಿಟಿ ಅಂದಾಗ ನಾವು ರಾಜಕೀಯಕ್ಕೂ ನಮಗೆ ಬಹಳ ದೂರ ಆಗುತ್ತೆ. ಸೊ ಅವರು ಮಾಡ್ತಾರೋ ಮಾಡಲ್ವೋ ಅದು ಗೊತ್ತಿಲ್ಲ. ಸೊ ಅದು ಹೊರಗಡೆ ಅದು ಕಾಂಟ್ರವರ್ಸಿ ಆಗುತ್ತೋ ಅಥವಾ ಒಳ್ಳೇದಾಗಿ ತಗೊಳ್ತಾರೋ
ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ರಾಮನಗರ ನಮ್ಮ ನಾಯಕ ನಟರವ್ರ ಊರು ಆಗಿದೆ, ಮತ್ತು ರಾಮನಗರದಲ್ಲಿ ಎಲ್ಲ ಕಡೆನೂ ರೈತರಿದೆ, ಅದು ಹೆಚ್ಚಾಗಿ ಅಲ್ಲೂ ಸಹ ರೈತರು ಬಹಳ ಇರೋದರಿಂದ ಸೊ ರಾಮನಗರ ಇಡೋಣ ಅಂತ ಅಂದ್ಕೊಂಡ್ವಿ. ಸೊ ಅದರಲ್ಲಿ ರಾಮನ ಹೆಸರು ಇದೆ, ನಮ್ಮ ದೇವ್ರ ಹೆಸರು ಇದೆ. ಸೊ ಆ ನಗರ ಅಂತ ಅದಕ್ಕೆ ಇಡೋಣ ಟೈಟ್ಲು ಅಂಥೇಳಿ ಫೈನಲ್ ನಿರ್ಧಾರ ಮಾಡಿದ್ವಿ. ಸೊ ಕಾಂಟ್ರವರ್ಸಿ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಮೇಡಮ್, ಅಲ್ಲಿವರೆಗೂ ಹೋಗಲ್ಲ. ಕಾಂಟ್ರವರ್ಸಿ ಆದರೂ ಪರವಾಗಿಲ್ಲ. ಅದು ನಾವು ಬೇಡಿಕೆ ಇಟ್ಟೇನು ಮಾಡಿಲ್ಲ. ಓಕೆ, ರಾಮನಗರ ಟೈಟಲ್ ಕೆಳಗಡೆ ಒಂದು ಮಚ್ಚಿದೆ, ಸೊ ಆ ಮಚ್ ಸೀಕ್ರೆಟ್ ಏನು? ಮಚ್ಚಿನ ಸೀಕ್ರೆಟ್ ಅಂದರೆ ನಾವು ರಾಮನಗರ ಸಿನಿಮಾ ಅನ್ನೋದು ಏನು ಅಂದರೆ ಸಿನಿಮಾದಲ್ಲಿ ಏನು ರೈತರ ಪರವಾಗಿ ಕೆಲವು ವಿಚಾರಗಳನ್ನು ತೋರಿಸ್ಬೇಕಂತ ವೀಕ್ಷಕರಿಗೆ ಮಾಡಿದ್ದೀವೋ, ಅದರ ತೋರಿಸುವ ಹಾದಿಯಲ್ಲಿ ನಮ್ಮ ನಾಯಕ ನಟ ನಡ್ಕೊಳ್ಳುವಂಥ ವಿಧಾನ ಆಗಿರುತ್ತೆ. ಸಿನಿಮಾ ನೋಡಿಸೋ ಸ್ಟಾರ್ಟಿಂಗ್ ಒಂದು 30-40 ಮಿನಿಟ್ಸು ಒಡಿ ಬಡಿ ಕಡಿ ಬಡಿ ಅಂತಾನೆ ಇರ್ತದೆ. ಸೊ ಅದರಿಂದ ಮಾಸ್ ಟಚ್ ಅಂದರೆ ವಿಚಾರನ ಡೈರೆಕ್ಟಾಗಿ ಕೊಡೋ ಬದಲು ಸ್ವಲ್ಪ ಇಂಡೈರೆಕ್ಟಾಗಿ ಮಸಾಲ ಜೊತೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯವಾಗಿತ್ತು. ಸೊ ತುಂಬ ರೈತರ ಸಬ್ಜೆಕ್ಟು ಅಂದ ತಕ್ಷಣ ನಾನು ಕೆಲವು ನೋಡಿದ್ದೇನೆ, ಅನುಭವಿಸಿದೆ ನಾನು. ಸೊ ಆ ಥರ ಆಗಬಾರ್ದು, ಕಮರ್ಷಿಯಲ್ ಆಗಿರಬೇಕು. ಒಂದು 2.5 hour ಎಂಟರ್ಟೈನ್ಮೆಂಟ್ ಇರಬೇಕು. ಎಂಟರ್ಟೈನ್ಮೆಂಟ್ ಒಳಗಡೆ ಒಂದು ಸಣ್ಣ ಕಂಟೆಂಟ್ ನಾವೇನು ಅಂದ್ಕೊಳ್ಳಿದ್ವಿ, ಆ ಅಂದ್ಕೊಂಡಿದ್ದ ಕಂಟೆಂಟ್ನ ಜನರಿಗೆ ರೀಚ್ ಮಾಡಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಸ್ವಲ್ಪ ಮಾಸ್ ಕಂಟೆಂಟ್ ಅಂತ ಆಡ್ ಮಾಡೋದು. ಮಕ್ಕಳೆಲ್ಲ ನಿಮ್ಮ ಸಿನಿಮಾನ ನೋಡ್ಬೋದು? ಖಂಡಿತವಾಗಿ ನೋಡ್ಬೋದು ಮೇಡಮ್, ಯಾವುದೇ ತಪ್ಪಿಲ್ಲ. ಖಂಡಿತವಾಗಿ ನೋಡಿದ್ದೀವಿ. ಲಾಂಗ್ ಇಟ್ಟಿದ್ದೀವಿ, ಲಾಂಗ್ ಮೇಲೆ ರಾಜ ಯಾರು ಅಂತಲೂ ಸಬ್ಟೈಟ್ಲ್ ಹಾಕಿದ್ವಿ ಅದರಲ್ಲಿ. ಸೊ ನಿಜವಾದ ರಾಜ ಯಾರು ಅಂತ ಸಿನಿಮಾ ಎಂಡ್ ನೋಡಿದ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಅದಕ್ಕೆ ಮುಂಚೆನೂ ನಾವು ರೈತ ರಾಜ ಅಂತಲೇ ಕೊಟ್ಟಿದ್ವಿ, ನಾವು ಟ್ರೈಲರಲ್ಲೆಲ್ಲ ಆಲ್ರೆಡಿ ತೋರಿಸ್ಕೊಟ್ಟಿದ್ವಿ ಅದನ್ನು. ಸೊ ಮಾಸ್ ಇದೆ, ಆ ಮಾಸ್ ಸಿಂಬಾಲಿಕ್ಕಾಗಿ ನಾವು ಲಾಂಗ್ ಹಾಕಿದ್ವಿ. ಯಾವ ಭಾಗಗಳಲ್ಲೆಲ್ಲ ಶೂಟಿಂಗ್ ಆಗಿದೆ? ಬಹುಶಃ ಹಾಸನ ಜಿಲ್ಲೆ, ಅರಸೀಕೆರೆ ಆಯಿತು, ಸ್ವಲ್ಪ ಮಟ್ಟಿಗೆ ಬೆಂಗಳೂರು ಸುತ್ತಮುತ್ತ ಆಯಿತು ಅಷ್ಟೇ. ಶೂಟಿಂಗ್ ಏನು ಕಷ್ಟ ಅನಿಸಿಲ್ವಾ? ಇದು ನಂದು 4ನೇ ಸಿನಿಮಾ ನಿರ್ದೇಶನ. ಸೊ ಇದಕ್ಕೆ ಹಿಂದೆ ಒಂದು 3 ಸಿನಿಮಾ ನಿರ್ದೇಶನ ಮಾಡಿದ್ದೀನಿ. ಪ್ಲಸ್ಸು ನಮ್ಮ ಗುರುಗಳಾದಂಥ ಜಿ ಮೂರ್ತಿ ಅವ್ರ ಜೊತೆ ಒಂದು 2-3 ಸರ್, ಯಾವ ಸಿನಿಮಾ ಅಂತ ಹೇಳ್ಬೋದಾ ಮೇಡಮ್? ನಮ್ಮ ಗುರುಗಳ ಜೊತೆ ಹಳ್ಳಿ ಮಕ್ಕಳು ಸಿದ್ಧಂಗ ಅನ್ನೋ ಸಿನಿಮಾ ಜೊತೆಗಿದ್ದು ಮಾಡಿದ್ವಿ. ಜಿ ಮೂರ್ತಿ ಅವರು ಕಲಾತ್ಮಕ ಚಿತ್ರಗಳನ್ನೇ ಮಾಡ್ಕೊಂಡು ಬಂದರು. ಅದಾದಮೇಲೆ ನಾವು ಮಾಡೋಷ್ಟೊಳಗೆ ನಾನು ಒಂದು ಮರ್ಕಟ ಅನ್ನೋ ಸಿನಿಮಾ ನಿರ್ದೇಶನ ಮಾಡಿದೆ. ಆಮೇಲೆ ಕೋಟಿಗಿಬ್ಬರು ಎಟ್ ಟು ಬಿ ರಿಲೀಸ್ಡ್, ಅದೊಂದು ನಿರ್ದೇಶನ ಮಾಡಿದ್ದೀನಿ. ಆಮೇಲೆ ಸೂರ್ಯಚರಿತಮ್ ಅಂತ ಒಂದು ಸಿನಿಮಾ ಇದೆ. ಮತ್ತು ರಿಲೀಸ್ ಆಗಿರೋದು ಒಂದು ತಿಕ್ಲಾ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು, ಸ್ನೇಹಚಕ್ರ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಸೊ ಒಂದಷ್ಟು ಸಿನಿಮಾಗಳ ಬ್ಯಾಕ್ಗ್ರೌಂಡ್ ಇದೆ. ಸೊ ಈಗ ರಾಮನಗರ ಸಿನಿಮಾ ನಿರ್ದೇಶನ ಮಾಡಿದ್ದೀನಿ. ಸೊ ಚೆನ್ನಾಗಿ ಬಂದಿದೆ ಸಿನಿಮಾ. ಸೊ ಜನ ತಗೊಳ್ತಾರೆ ಅನ್ನೋ ಧೈರ್ಯ ಇದೆ. ಸೊ ನೋಡೋಣ ರಿಲೀಸ್ ಆದಮೇಲೆ ಹೇಗೆ ಜನ ಅದನ್ನು ರಿಸೀವ್ ಮಾಡ್ಕೊಳ್ತಾರೆ ಅಂತ. ಓಕೆ, ಪ್ರಭು ಸರ್, ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮೇಡಮ್, ನಮಗೆ ನಿಜ ಹೇಳ್ತೀನಿ, ನಾವು ಶೂಟಿಂಗ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅನ್ನೋದೇ ನಮಗೆ ಗೊತ್ತಾಗಿಲ್ಲ. ಅಷ್ಟು ನೀಟಾಗಿ ನಮ್ಮ ಪ್ರೊಡ್ಯೂಸರ್ ಅದಕ್ಕೆ ಏನು ಬೇಕೋ ಅದೆಲ್ಲ ಒದಗಿಸ್ಕೊಟ್ರು. ನಮ್ಮ ಡೈರೆಕ್ಟ್ರು ಆಲ್ರೆಡಿ ಅನುಭವ ಇರೋದ್ರಿಂದ ಕ್ಲೀನಾಗಿ ಮೊದಲೇ ಪ್ಲ್ಯಾನ್ ಮಾಡಿ, ಸೊ ಯಾವ್ಯಾವ ರೀತಿ ಮಾಡಬೇಕು, ಎಲ್ಲೆಲ್ಲಿ ಏನೇನು ಸಿಚುವೇಶನ್ಗೆ ಯಾವ ರೀತಿ ನಾವು ನಡ್ಕೋಬೇಕು ಅಂತ ಅನ್ನೋದೆಲ್ಲ ಕ್ಲೀನಾಗಿ ಹೇಳ್ಕೊಟ್ರು. ಸೊ ಹಂಗಾಗಿ ನಮಗೆಲ್ಲೂ ಕಷ್ಟ ಅನಿಸಿಲ್ಲ. ನಾನು ಹಂಗೂ ಕೇಳಿದೆ, ಸರ್ ನಾನು ಹೊಸಬ ಸರ್, ನಿಮ್ಗೇನಾದರೂ ಕಷ್ಟ ಅನ್ನಿಸ್ತಾ ಇದೆಯಾ ಅಂತ. ಸೊ ಒಂದೇ ಶೆಡ್ಯೂಲಲ್ಲಿ ನಾವು ಮಾಡಿದ್ವಿ, ಒಂದು ಫೈಟ್ ಇದನ್ನೆಲ್ಲ ಬಿಟ್ಟರೆ ಒಂದೇ ಶೆಡ್ಯೂಲ್ ಮಾಡಿದ್ವಿ. ಸೊ ಏನೂ ತೊಂದರೆ ಆಗಿಲ್ಲ, ನೀಟಾಗಿ ಮಾಡಿದ್ವಿ. ಓಕೆ ಸರ್, ಇವರೇ ಹೀರೋ ಆಗಿ ಓಕೆ ಅಂತ ಯಾಕೆ ಅನಿಸ್ತು ಸರ್ ನಿಮಗೆ? ಸೊ ಆ್ಯಕ್ಚುಲಿ ಇಲ್ಲಲ್ಲ, ಅಫ್ಕೋರ್ಸ್ ಗುಡ್ ಕ್ವಶನ್ನು. ಸೊ ಒಂದು ವಿಲೇಜ್ ಕಂಟೆಂಟ್ ಒಂದು ಮಾಡಬೇಕು ಅಂತ ಭಾಳ ದಿನಗಳಿಂದ ಇತ್ತು ನಮಗೆ. ಸೊ ಮಾಡಿದ್ವಿ, ವಿಲೇಜ್ ಕಂಟೆಂಟ್ ಇದೆ ಫಸ್ಟ್, ಇದಕ್ಕಿಂತ ಮಾಡಿದ್ವಿ. ಮಾಡಬೇಕು ಅಂದಾಗ ನಾವು ಮತ್ತೆ ನಮ್ಮ ಒಡನಾಟ ಇತ್ತು, ಕೆಲವು ವರ್ಷಗಳಿಂದ ಇತ್ತು. ಸೊ ನಾನು ಒಂದು ಮಾಡಬೇಕು ಸರ್ ಈ ಥರ ಅಂದಾಗ ಯಾವ್ದು ಮಾಡೋಣ ಅನ್ನೋದು ಒಂದು ಕ್ವಶನ್ ಆದಾಗ ಆಬ್ವಿಯಸ್ಲಿ ಬರುತ್ತಲ್ವ, ಒಂದು ಕ್ವಶನ್ ಮಾರ್ಕ್ ಬರುತ್ತೆ, ಈ ಥರ ಮಾಡೋಣ ಅಂದಾಗ ಸರಿ. ಸೊ ಅಲ್ಟಿಮೇಟ್ಲಿ ಎಂಡ್ ಆಫ್ ದ ಡೇ ನಾವು ಏನೇ ಅಂದುಕೊಂಡ್ರೂ ನಿರ್ಮಾಪಕ ಒಂದು ಬ್ಯಾಕ್ ಬೋನ್ ಅನ್ನೋದು ಬೇಕೇ ಬೇಕು. ಸೊ ಪ್ರೊಡ್ಯೂಸರ್ ಒಪ್ಕೊಂಡ್ರೆ ಮಾಡೋಣ, ಈ ಥರ ಒಂದು ಕಂಟೆಂಟ್ ಇದೆ ಸರ್ ಮಾಡೋಣ ಅಂತ. ಸೊ ಖಂಡಿತವಾಗ್ಲೂ ಸರ್ ಮಾಡೋಣ, ಡಿಸ್ಕಸ್ ಮಾಡಿ, ನಾವು ಫಸ್ಟ್ ಡಿಸ್ಕಸ್ ಮಾಡಿ ಈ ಥರ ಮಾಡಬೇಕು ಅಂದಾಗ ಸರಿ ನಾನೇ ಮಾಡ್ತೀನಿ ಅಂತ ವಾಲಂಟಿಯರ್ ಕೇಳಿದಾಗ ಸರಿ ಸರ್ ನಿಮ್ಗೆ ಸೂಕ್ತವಾದಂಥ ಒಂದು ಕತೆ ಮಾಡೋಣ ಅಂದಾಗ, ಮತ್ತು ರೈತರ ಪರವಾಗಿ ಈ ಥರ ಮಾಡಬೇಕು ಅಂತ ಮೂಲ ಉದ್ದೇಶ ಇಟ್ಕೊಂಡು ಮಾಡಿದ್ದು ಅವರೇ, ನಾನಲ್ಲ. ಆಮೇಲೆ ಕತೆ ಬಿಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಎಲೆ ಆಗಿ ಇಟ್ಕೊಂಡು ಹೋಗಿ ಆಮೇಲೆ ಮಾಡ್ಕೊಂಡಿದ್ದು ಸ್ಕ್ರೀನ್ ಪ್ಲೇನೋ ವಾಟೆವರ್
ನಮ್ಮ ಭಾಷೆಯಲ್ಲಿ ನಾವು ಮಾಡ್ಕೊಂಡಿದ್ದು, ಅದು ಸಪ್ರೇಟ್ ಆಯಿತು. ಸೊ ಮೂಲ ಹಿಂಗೆ ಮಾಡಬೇಕು ಸರ್, ನಾನು ಅದ್ರಲ್ಲಿ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ದು ನಮ್ಮ ನಾಯಕ ನಟರು. ಅದಾದಮೇಲೆ ನಾವು ಇದಾದಮೇಲೆ ನಮ್ಮ ಮಂಜಣ್ಣ ನಮ್ಮ ನಿರ್ಮಾಪಕರ ಹತ್ರ ಹೋಗಿ, ಸರ್ ಈ ಥರ ಇದೆ, ಈ ಥರ ಒಂದು ಕಂಟೆಂಟ್ ಮಾಡ್ತಾಯಿದ್ದೆ, ಮೆಸೇಜ್ ಇದೆ, ಅದ್ರಲ್ಲಿ ಸ್ವಲ್ಪ ಕಮರ್ಷಿಯಲ್ ಇಟ್ಕೊಂಡು ಮಾಡ್ತಿದ್ದೀವಿ ಸರ್, ನಿಮ್ಮ ಸಹಕಾರ ಇದ್ದರೆ ನಾವು ಮುಂದುವರಿತೀವಿ ಸರ್, ಏನು ಮಾಡೋಣ ಅಂತ. ಪಾಪ ಅವ್ರೇನು ಮಾತಾಡಲು ಒಂದೇ ಮಾತಿಗೆ ಮಾಡ್ರಿ ನಾನು ಇದ್ದೀನಿ ಅಂದರು. ಸೊ ಅತಿ ಹೆಚ್ಚಿನ ಸ್ಟ್ರಗಲ್ಲು ಇದೇನು ಬಹಳ ಸಲ ನಿರ್ಮಾಪಕರ ಹತ್ರ ತಿರುಗಾಡಿ ಆ ಥರ ಏನಾಗಲಿಲ್ಲ ನಮಗೆ. ಪಟ್ ಅಂತ ಅವರು ಒಪ್ಕೊಂಡ್ರು, ನಾವು ಅದಕ್ಕೇನಿದು ಬೇಕೋ ಸಿದ್ಧತೆ ಮಾಡಿಕೊಂಡು ಚಿತ್ರೀಕರಣಕ್ಕೆ ಕಾಲಿಟ್ವಿ. ಸೊ ಭಗವಂತನ ದಯೆಯಿಂದ ಸುಭಿಕ್ಷವಾಗಿ ನಮ್ಮ ನಿರ್ಮಾಪಕರ ಒಂದು ಆಶೀರ್ವಾದ, ನಮ್ಮ ನಾಯಕ ನಾಯಕಿ ನಮ್ಮೆಲ್ಲ ನಮ್ಮ ಟ್ರೂಫ್ ಇದೆ, ನಮ್ಮ ಛಾಯಾಗ್ರಾಹಕರಾಗಿರ್ಬೋದು, ನಮ್ಮ ಕೋಆರ್ಡಿನೇಟರ್ಸ್ ಮತ್ತೊಂದು ಆಗಿರ್ಬೋದು, ಎಲ್ಲ ಟೀಮ್ ವರ್ಕ್ ಮಾಡಿ ನಮ್ಮದೇ ಅಂದ್ಕೊಂಡು ಮಾಡಿದ್ರು. ಸೊ ಅದರಿಂದ ಯಾವುದೇ ಸಮಸ್ಯೆ ಇಲ್ಲದೆ ಶುದ್ಧವಾಗಿ ಚಿತ್ರೀಕರಣ ನಡೆದು. ಮೇಡಮ್, ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು ಮ್ಯಾಮ್. ಮನೆ ಮಗಳ ಥರ ಟ್ರೀಟ್ ಮಾಡಿದ್ರು. ಆ್ಯಕ್ಚುಲಿ ಅವರು ಟೀಮ್ ಹೊಸ್ತು, ನನಗೆ ಅಷ್ಟಾಗೇನೂ ಗೊತ್ತಿರಲಿಲ್ಲ, ಬಟ್ ತುಂಬ ಚೆನ್ನಾಗಿ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಂತ್ಕೊಂಡು ನೀಟಾಗಿ ಹೇಳ್ಕೊಡ್ತಿದ್ರು. ಹೌದಾ? ಇಲ್ಲ ಮ್ಯಾಮ್ ಈ ಥರ ಮಾಡಿಲ್ಲ, ಈ ಥರ. ನಿಮ್ಮ ಪಾತ್ರ ಎಷ್ಟು ಚಾಲೆಂಜಿಂಗ್ ಆಗಿದೆ ಈ ಸಿನಿಮಾದಲ್ಲಿ? ಪಾತ್ರ ತುಂಬ ಚಾಲೆಂಜಿಂಗ್ ಆಗಿದೆ ಮ್ಯಾಮ್. ಸಿನಿಮಾ ನೋಡಿದವರಿಗೆ ಅದು ನಿಜವಾಗ್ಲೂ ಮನಸ್ಸು ಮುಟ್ಟಂಥ ಪಾತ್ರ ಅದು. ಏನು ಕಷ್ಟ ಅನಿಸಿಲ್ವಾ ಸಿನಿಮಾ? ಇಲ್ಲ ಮ್ಯಾಮ್, ಕಷ್ಟ ಅಂತೇನಿಲ್ಲ. ಆ್ಯಕ್ಚುಲಿ ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಟ್ರು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಕೋ ಆರ್ಟಿಸ್ಟ್ ಆಗಿರ್ಬೋದು. ಇಲ್ಲ ಮ್ಯಾಮ್ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ನೀಟಾಗಿ ಹೇಳ್ಕೊಟ್ರು. ಸರ್, ನಿಮ್ಮ ಪಾತ್ರ ಎಷ್ಟು ಚಾಲೆಂಜಿಂಗ್ ಆಗಿದೆ? ಮೇಡಮ್, ನಮ್ಮ ಪಾತ್ರ ಚಾಲೆಂಜಿಂಗ್ ಅಲ್ಲ, ಅದು ಒಂಥರ ಅನುಭವ ಅದು. ಸೊ ಯಾವಾಗಲೇ ನಮ್ಮ ಡೈರೆಕ್ಟ್ರ್ ಹೇಳ್ದಂಗೆ, ಈಗ ರಾಮನಗರ ನಾವು ಏನಕ್ಕೆ ಇಟ್ವಿ ಅಂದರೆ, ಸ್ವಲ್ಪ ರೈತಾಪಿ ಜನ ಅಲ್ಲಿ ಜಾಸ್ತಿ ಇದ್ದಾರೆ. ನಮ್ಮೂರು ಅಂತ ಅನ್ನೋದು ಸೆಕೆಂಡ್ರಿ, ರೈತಾಪಿ ವರ್ಗ ಜಾಸ್ತಿ ಇದ್ದಾರೆ. 18ನೇ ಶತಮಾನದಲ್ಲೇ ಟಿಪ್ಪು ಅವರು ಅಲ್ಲಿಗೆ ರೇಷ್ಮೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಇಡೀ ಏಷ್ಯಾದಲ್ಲೇ ಫಸ್ಟು ರೇಷ್ಮೆ ಇಂಟ್ರೊಡ್ಯೂಸ್ ಆದ್ದು. ಸೊ ಅಲ್ಲಿಂದ ಆದಿ ಕಾಲದಿಂದ ರಾಮನಗರಕ್ಕೆ ಒಂದೊಳ್ಳೆ ಹೆಸರಿದೆ. ಆಮೇಲೆ ಮಹಾಭಾರತದಲ್ಲೂ ಈ ಕುರುಕ್ಷೇತ್ರ ಇದರಲ್ಲಿ ಮಹಾಭಾರತದಲ್ಲಿ ಆ ರಾಮ ಅವರು ಅಲ್ಲಿ ನಡ್ಕೊಂಡು ಹೋಗಿದ್ರು ಅಂತ ಅನ್ನೋದು ಒಂದು ಪ್ರತೀತಿ ಇದೆ. ಈಗಲೂ ರಾಮದೇವ್ರ ಬೆಟ್ಟ, ರಾಮರ ಪಾದ ಅಂತ ಅನ್ನೋದಿದೆ. ಸೊ ಅದು ನಮಗೆ ಅಭಿಮಾನ ಜಾಸ್ತಿ. ನಮ್ಮ ಹಿಂದೂ ದೇವರು ರಾಮಾಯಣ ಒಂದು ನಡೆದಿರುವಂಥ ಜಾಗ ಇದು. ಸೊ ಇದು ಬೇರೆ ಹೆಸರು ಬೇರೆ ಏನೋ ಚೇಂಜ್ ಆಗ್ತದೆ ಅನ್ನೋದು ಬೇರೆ ಒಂದು ಕಡೆ ನೋವು. ಅದು ಕಾಂಟ್ರವರ್ಸಿ ಆಗದೆ ಇರಲಿ, ದಯವಿಟ್ಟು ಆ ಥರದ ರಾಜಕೀಯ ಮಾತಾಡ್ತಾ ಇಲ್ಲ ನಾನು. ಸೊ ಇದೆಲ್ಲ ಇಟ್ಕೊಂಡು, ಯಾಕೆ ನಮ್ಮ ರೈತರು ನಾವೀಗ ಅನುಭವಿಸ್ತಾ ಇರೋದಲ್ಲಿ, ಈಗ ರೈತರ ಮಕ್ಕಳುಗಳು ಎಲ್ಲ ವಿದ್ಯಾವಂತರೇ, ಎಲ್ಲರೂ ಸಮೃದ್ಧಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ, ಆದರೂ ಹುಡುಗಿ ಕೊಡ್ತಾ ಇಲ್ಲ. ಎಷ್ಟೋ ಹುಡುಗರುಗಳು ಇಲ್ಲಿ ಪಟ್ಟಣದಲ್ಲಿ ಕಷ್ಟಪಡ್ತಲ್ಲ, ಅದು 5 ಭಾಗನೂ ಕಷ್ಟಪಡಲ್ಲ, ಅಲ್ಲಿ ಆರಾಮಾಗಿದ್ದಾರೆ. ಇಬ್ರಿಬ್ರು ಹುಡುಗಿರ್ನ ಕೊಟ್ಟಿದ್ದಾರಲ್ಲ ಸರ್. ಮೇಡಮ್, ಅದೇನಕ್ಕೆ ಅಂದರೆ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ನೀವು ಹೇಳಿದ ಪ್ರಕಾರ ಅವ್ರಿಗೆ ಚಾಲೆಂಜ್ ಅಂದರೆ ಒಂದೇ ಇತ್ತು, ಇಬ್ರಿಬ್ರು ಹುಡುಗಿರು ಅಂತ. ಅರ್ಧ ಸಿನಿಮಾ ಅವರು ಒಂಚೂರು ಮಾಡರ್ನಾಗಿ ಕಾಣಿಸ್ತಾರೆ, ಅರ್ಧ ಸಿನಿಮಾದಲ್ಲಿ ಕಂಪ್ಲೀಟ್ ಒಂದು ವಿಲೇಜ್ ಬ್ಯಾಕ್ ಡ್ರಾಪ್ಗೆ ಹೋಗುತ್ತೆ. 2 ಶೇಡನ್ನು ನಿಭಾಯಿಸಿದ್ದಾರೆ ಅವರು. ಆದರೆ ಒಂದು ಹುಡುಗಿದು ಮಾಡರ್ನ್ ಶೇಡ್, ಇನ್ನೊಂದು ಹುಡುಗಿದು ಟ್ರೆಡಿಷನಲ್ ಶೇಡಾ? ಓಕೆ, ವಿಲೇಜ್ ಶೇಡ್ ಕಂಪ್ಲೀಟ್ ಬರುತ್ತೆ, ಒಬ್ಬರದು ಸಿಟಿ ಬರುತ್ತೆ. ಸೊ ಸಿಟಿಯಲ್ಲಿ ಏನು ಒಂದು ಸಿಟಿ ಮಾಡರ್ನ್ ಹುಡುಗ ಯಾವ ರೀತಿ ಇರ್ತಾರೆ ಆ ರೀತಿ ಇರ್ತಾನೆ. ಒಂದು ಶಿಫ್ಟು ವಿಲೇಜ್ ಬ್ಯಾಕ್ ಡ್ರಾಪ್ ಸ್ಟಾರ್ಟ್ ಆದಾಗ ಕಂಪ್ಲೀಟ್ ಒಂದು ಟ್ರೆಡಿಷ್ನಲ್ ವಿಲೇಜ್ ವಿದ್ಯಾವಂತ ಹುಡುಗ ಹೇಗಿರ್ತಾನೆ, ಸೊ ಆ ರೀತಿ ಒಂದು ಇದೆ. ಓಕೆ ಸರ್, ಹೇಳಿ. ಅದೇ ಹಳ್ಳಿಲಿದ್ದಾಗ ಏನು ಕಷ್ಟಪಡ್ತಾರೆ, ಅದು ನಾವು ಇನ್ನು ಜಾಸ್ತಿ ಮಾತಾಡಿದ್ರೆ ಅದ್ರ ಬಗ್ಗೆ ಎಲ್ಲ ಆಲ್ಮೋಸ್ಟ್ ರಿವೀಲ್ ಆದಂಗೆ ಆಗ್ಬಿಡ್ತದೆ. ಏನಂದರೆ ಏನಕ್ಕಿಬ್ಬರು ಹುಡುಗಿರು ಇದ್ದಾರೆ ಅಂತಂದರೆ ನಾಯಕಂಗೆ, ಆ ಎಳೆಯಲ್ಲಿ ಹೋದರೆ ಸಿನಿಮಾ ಕೂತ್ಕೊಂಡು ಪ್ರೇಕ್ಷಕ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ. ಆದರೆ ಒಂದಂತೂ ಸತ್ಯ, ಹಳ್ಳಿ ವಿದ್ಯಾವಂತ ರೈತ ಮಕ್ಕಳು ಯಾರಿಗೂ ಏನೂ ಕಡಿಮೆ ಇಲ್ಲ. ಅವರು ಮನ್ಸು ಮಾಡಿದ್ರೆ ನೇಗ್ಲು ಹಿಡಿತಾರೆ, ಲಾಂಗು ಬೇಕಾದ್ರೆ ಹಿಡಿತಾರೆ ಅಂತನ್ನೋದೇ ಒಂದು ಸೂಚನೆ ಅದು. ರೈತ ಬೆಳಿತಾನೆ ಮೇಡಮ್, ಅವ್ನ ಬೆಳೆಗೆ ಸರಿಯಾದಂಥ ಬೆಳೆ ಸಿಕ್ಕಿದ್ರೆ ನೇಗ್ಲು ಹಿಡ್ಕೊಂಡು ಅವ್ನ ಪಾಡ್ಗೆ ಅವ್ನು ವ್ಯವಸಾಯ ಮಾಡ್ತಾನೆ. ಸಿಕ್ಕಿಲ್ವಾ ಲಾಂಗ್ ಬೇಕಾದರೂ ಹಿಡಿತಾನೆ ಅಂತನ್ನೋದು ಒಂದೆಳೆಯಲ್ಲಿ ಹೋಗುತ್ತೆ. ಅದೇ ಮೇನ್ ಅಲ್ಲ, ಒಂದೆಳೆಯಲ್ಲಿ ಹೋಗುತ್ತೆ. ಫೈನಲಿ ಈ ಸಿನಿಮಾದಲ್ಲಿ ನಿಮಗೆ ಲಾಸ್ಟ್ಗೆ ಹುಡುಗಿ ಕೊಟ್ಟಿದ್ದಾರಾ? ಮೇಡಮ್, ಕಷ್ಟ ಇದೆ, ಅದು ಹೇಳೋಕ್ಕೆ ಕಷ್ಟ ಆಗುತ್ತೆ. ಮದುವೆ ಆಗ್ತೀನಿ ಆದಮೇಲೆ ಏನು ಕಷ್ಟ, ಅವಳ ಮನಸ್ಸಲ್ಲಿ ಏನಿರ್ತದೆ ಅಂತ ಅನ್ನೋದು ಗೊತ್ತಾಗಬೇಕಲ್ಲ ಜನಗಳಿಗೆ. ಮದುವೆನೋ ಆಗ್ತೀನಿ ಮೇಡಮ್, ಏನೋ ಒಂದು ಟ್ಯಾಕಲ್ ಮಾಡಿ ಏನೋ ಒಂದು ಆಗುತ್ತೆ, ಬಟ್ ಅಲ್ಲೂ ಒಂದು ಇದೆ, ಅವ್ರ ಮನಸ್ಸಲ್ಲಿ ಏನೋ ಭಾವನೆಗಳಿರ್ತವೆ. ಸೊ ಅದೆಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಹಳ್ಳಿ ಹುಡುಗರು ಜೀವನ ಹೆಂಗಿರುತ್ತೆ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದೀರಾ. ಹೇಗಿರುತ್ತೆ ನಮ್ಮ ಕಾನ್ಸೆಪ್ಟ್ ಇಷ್ಟೇ, ವಿದ್ಯಾವಂತ ಯುವಕರು
ಪಟ್ಟಣಕ್ಕೆ ಬಂದು ಕೆಲಸ ಮಾಡಿದ್ರೆ ಜೀವನ, ಹಳ್ಳಿಲಿದ್ದರೆ ಜೀವನ ಅಲ್ಲ ಅಂತನ್ನೋದು ಅವ್ರ ತಲೆಯಲ್ಲಿ ಏನಿದೆ ಅದು ಹೋಗಬೇಕು. ಎಲ್ಲರೂ ಇವತ್ತು ಪಟ್ಟಣಕ್ಕೆ ವಲಸೆ ಬರೋದನ್ನು ನಿಲ್ಲಿಸ್ಬೇಕು. ಯಾಕೆ ಅವನು ವಿದ್ಯಾವಂತ ಆದಮೇಲೆ ಟೆಕ್ನಿಕಲೆಲ್ಲ ಉಪಯೋಗಿಸಿ ವ್ಯವಸಾಯನೇ ಮಾಡಿ ಅಲ್ಲೇ ಅಭಿವೃದ್ಧಿ ಯಾಕೆ ಅವನು ಹೊಂದಬಾರ್ದು? ಯಾಕೆ ಇಲ್ಲಿ ಬಂದು ಒಬ್ಬರು ಬೇರೆಯವ್ರ ಕೈ ಕೆಳಗಡೆ ಯಾಕೆ ಕೆಲಸ ಮಾಡಬೇಕು? ಅಲ್ಲೇ ಇದ್ದರೆ ಹಳ್ಳಿ ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ. ಅವನು ಒಂದು 4 ಕಾಳು ದವಸ ಧಾನ್ಯ ಬೆಳೆದ್ರೆ ದೇಶಕ್ಕೆ ಆಹಾರ ಒಂದು ಇದು ಸಿಗುತ್ತೆ ಅಲ್ವಾ, ಭದ್ರತೆ ಸಿಗುತ್ತೆ. ಸೊ ಇದನ್ನೆಲ್ಲ ವಿದ್ಯಾವಂತರು ತಿಳ್ಕೋಬೇಕು. ಅವ್ರ ಮನಸ್ಸಲ್ಲಿ ಇದ್ರೂ ಕೆಲವ್ರು ಬಿಡಲ್ಲ. ಸೊ ಅದೆಲ್ಲ ಇದ್ರಲ್ಲಿ ಕವರ್ ಆಗುತ್ತೆ. ನೋಡಿದ್ರೆ ಸಿನಿಮಾ ಖಂಡಿತ ಓ ಇದು ಸತ್ಯ, ಇದು ನಂದೇ ಘಟನೆ, ನಮ್ಮ ಮನೇಲಿ ನಡೀದು, ನಮ್ಮೂರಲ್ಲಿ ನಡೀದು ಅಂತ ಖಂಡಿತ ಅವ್ರಿಗೆ ಫೀಲ್ ಬರುತ್ತೆ. ಸೊ ಆ ಥರ ಅಚ್ಚುಕಟ್ಟಾಗಿ ಕಥೆಯನ್ನು ನಮ್ಮ ನಿರ್ದೇಶಕರು ಮಾಡಿಕೊಟ್ಟಿದ್ದಾರೆ. ನಾವು ಅದಕ್ಕೆ ತಕ್ಕಂತೆ ಜೀವ ತುಂಬುವಂಥ ಕೆಲಸ ನಾವು ಮಾಡಿದ್ದೀವಿ. ಎಲ್ಲ ಟೀಮ್ ವರ್ಕು, ನಮ್ಮ ಕ್ಯಾಮ್ರಾಮ್ಯಾನ್ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ ಸಹಕಾರ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ ಸರ್, ಟೋಟಲ್ ಎಷ್ಟು ಸಾಂಗ್ ಇದೆ ಈ ಸಿನಿಮಾದಲ್ಲಿ? 2 ಡ್ಯುಯೆಟ್ ಹಾಡುಗಳಿದೆ, ಒಂದು ಪ್ಯಾಥೋ ಸಾಂಗ್ ಇದೆ, 5 ಫೈಟ್ಗಳಿದೆ. ಹಾಡುಗಳನ್ನ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ? ಹಾಡುಗಳು ಸಕಲೇಶ್ಪುರ ಸ್ವಲ್ಪ ಭಾಗ ಮಾಡಿದ್ವಿ, ಮತ್ತು ಬೆಂಗಳೂರು ಸುತ್ತಮುತ್ತ ಕೆಲವು ಭಾಗ ಮಾಡಿದ್ವಿ, ಮತ್ತು ಹಾಸನ ಸುತ್ತಮುತ್ತ ಒಂದು ಹಾಡು ಮಾಡಿದ್ವಿ. ಎಸ್, ಈಗ ಇನ್ನಿಬ್ರು ಜಾಯಿನ್ ಆಗಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಿಮ್ಮಿಬ್ಬರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು, ನಿಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಸೊ ಹೇಳಿ, ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಯುಗಾದಿ ಹಬ್ಬವನ್ನು? ನಾವು ಪ್ರಾಪರಾಗಿ ನಾನು ಶಿವಮೊಗ್ಗದ ಕಡೆಯವಳು. ನಮ್ಮ ಕಡೆ ಎಲ್ಲ ಹೇಗಿರುತ್ತೆ ಅಂದರೆ, ಯುಗಾದಿ ಹಬ್ಬದ ದಿನ ಚಂದ್ರನ ನೋಡಿ, ಅಂದರೆ ಅದು ಹೊಸ ತಾಯಿ ಹೊಟ್ಟೆಯಿಂದ ಹುಟ್ಟಿ ಬರೋ ಅನ್ನೋ ಥರ ಪದ್ಧತಿ. ಸೊ ಅವ್ರು ಆ ಚಂದ್ರನ ನೋಡಿ, ಚಿಕ್ಕದಾಗಿರುತ್ತೆ, ಆ ಚಂದ್ರನ ನೋಡಿ ನಾವು ಪೂಜೆ ಮಾಡಿ ಅಪ್ಪ ಅಮ್ಮನ ಕಾಲಿಗೆ ಬಿದ್ದು ಆಮೇಲೆ ಬೇವು ಬೆಲ್ಲ ಅದನ್ನು ಕೊಟ್ಬಿಟ್ಟು ಹಿರಿಯರಿಗೆಲ್ಲ ಕಾಲಿಗೆ ಬೀಳ್ತೀವಿ. ಅಂದರೆ ಈ ವರ್ಷ ಪೂರ್ತಿ ಕಷ್ಟ ಸುಖ ಏನೇ ಬರಲಿ ಎಲ್ಲದನ್ನೂ ಒಪ್ಕೊಂಡು ನಡೆಸೋಣ ಅನ್ನೋ ರೀತಿಲಿ ಇರೋದು. ಈ ಥರ ನಾವು ಸೆಲೆಬ್ರೇಷನ್ ಮಾಡೋದು. ಸರ್, ನೀವು ನಿಮ್ಮನೆ ಯುಗಾದಿ ಹಬ್ಬ ಹೆಂಗಿರುತ್ತೆ? ಮೇಡಮ್, ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ಮತ್ತು ನಮ್ಮ ಅಶ್ವವೇಗ ಸಿಬ್ಬಂದಿಗೆ ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ. ನಮಗೆ ಯುಗಾದಿ ಹಬ್ಬ ಅಂದರೆ ಮೇಡಮ್ ಮೊದಲಿಗೆ ನೆನಪಾಗೋದು ವರ್ಷದ ಮೊದಲನೇ ಹಬ್ಬ ನಮ್ಮ ಹಿಂದೂಗಳಿಗೆ. ನಾವು ಬೆಳಗ್ಗೆ ಎದ್ದು ಎಣ್ಣೆ ನೀರು ಸ್ನಾನ ಮಾಡಿಕೊಂಡು, ಸೊ ಮನೆಯಲ್ಲಿ ಥರ ಅಡುಗೆಗಳು ಮಾಡಿರ್ತಾರೆ, ಅವೆಲ್ಲ ತಿನ್ಕೊಂಡು ಮನೆ ಮಂದಿ ಎಲ್ಲ ಫ್ಯಾಮಿಲಿ ಜೊತೆ ಒಂದು ಜೊತೆ ಕೂತ್ಕೊಂಡು ಆ ದಿನ ಕಳೆದು ತುಂಬ ಇದಾಗಿ. ಓಕೆ ಸರ್, ನಿಮ್ಮ ಲೈಫಿನ ಬೇವು ಅಂದರೆ ಯಾವುದು, ಬೆಲ್ಲ ಅಂದರೆ ಯಾವುದು? ಮೇಡಮ್, ನನ್ನ ಲೈಫ್ ಬೇವು ಬೆಲ್ಲ ಈಗ 2 ಈ ಫಿಲ್ಮು ಚಿತ್ರ ಆಗಿದೆ. ಅದು ಜನ ಒಪ್ಕೊಂಡ್ರೆ ಬೆಲ್ಲ, ಒಪ್ಕೊಳ್ಳಿಲ್ಲ ಅಂದರೆ ಬೇವು. ಎಲ್ಲ ಅಲ್ಲೇ ಇದೆ. ಈಗ ನನ್ನ ಬೇವು ಬೆಲ್ಲ ಎಲ್ಲ ಅಲ್ಲೇ ಇದೆ. ಒಪ್ಪುವಂಥ ಸಿನಿಮಾನೇ ಮಾಡಿದ್ದೀನಿ. ಯಾಕೆಂದರೆ ನಮ್ಮ ಸ್ನೇಹಿತರು ಇವರು ಪ್ರಭು ಸೂರ್ಯ ಅವರು ನಮ್ಮ ಸ್ನೇಹಿತರು ನನ್ನ ಹತ್ರ ಬಂದು ಡೈರೆಕ್ಟರ್ ಜೊತೆ ಈ ಥರ ಒಂದು ಸ್ಟೋರಿ ಇದೆ, ಮೂವಿ ಮಾಡೋಣ ಅಂದಾಗ ನಾನು ಯಾವುದೇ ಥರದ ಮಾತು ಹೇಳ್ದೆ ಒಪ್ಕೊಂಡಿದ್ದೀನಿ. ಏಕೆಂದರೆ ಚಿತ್ರಕಥೆ ಹಂಗೇ ಇದೆ, ಒಳ್ಳೆಯ ಚಿತ್ರಕಥೆ. ಸೊ ಮಾಡಿದ್ದೀರಿ, ಎಲ್ಲ ಜನರ ಮುಂದೆ ಇಡ್ತಾಯಿದ್ದೀರಿ. ಅದು ಬೇವು ಆಗುತ್ತೋ ಬೆಲ್ಲ ಆಗುತ್ತೋ ಮುಂದೆ ಕಾದು ನೋಡಬೇಕು. ಮೇಡಮ್, ನಿಮ್ಮ ಲೈಫಿನ ಬೇವು ಅಂದರೆ ಯಾವುದು, ಬೆಲ್ಲ ಅಂದರೆ ಯಾವುದು? ಹೇಳೋಕ್ಕಾಗಲ್ಲ ಮೇಡಮ್. ಬೆಲ್ಲ ಹೇಳ್ಬೋದು, ಆದರೆ ಬೇವು ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಡೈರೆಕ್ಟರ್ ಸರ್ ಯಾವಾಗಲೂ ನನಗೆ ಹೇಳೋದು, ನೀನಿರೋ ಲೊಕೇಶನ್ ಚೇಂಜ್ ಮಾಡು ಅಂತ. ಮೇ ಬಿ ಈಗ ಪ್ರೆಸೆಂಟ್ ಇರೋದು ಅದೇ ನನಗೆ ಈಗ. ಯಾಕಂದರೆ ಅಲ್ಲಿ ಸ್ವಲ್ಪ ಅಂದ್ರಳ್ಳಿ ಸೈಡ್ ಇರೋದು, ಅಲ್ಲೆಲ್ಲ ಸ್ವಲ್ಪ ಬೇಗ ಟ್ರಾವೆಲ್ ಎಲ್ಲ ಸಿಗಲ್ಲ. ಸೊ ಹಾಗಾಗಿ ಲೇಟ್ ಆಗಿಬಿಡುತ್ತೆ ಕ್ಯಾಬ್ ಬುಕ್ಕಿಂಗ್ ಎಲ್ಲ. ಸೊ ಈಗ ನನ್ನ ಲೈಫಲ್ಲಿ ನಡೀತಾ ಇರೋದು ಈಗ ಅದೇ ಬೇವು. ಇನ್ನು ಬೆಲ್ಲ ಅಂತ ಹೇಳಿದ್ರೆ ಮಾಡಿರೋವಂಥ 4 ಮೂವಿಗಳು ಈಗ ಈ ವರ್ಷದಲ್ಲೇ ರಿಲೀಸ್ ಆಗ್ತಾ ಇದೆ. ನಿನ್ನೆ ಒಂದು ರಿಲೀಸ್ ಆಯಿತು, ಬರ್ಗೆಟ್ ಬಸಿಯಾ ಅಂತ. ಸೊ ಈ ಮೂವಿ ಕೂಡ ರಿಲೀಸ್ ಆಗ್ತಾ ಇದೆ. ಹಾಗೆ ಅಗೋ ದಯಂ ಕಥಾ ಅಂತ, ಅದು ತೆಲುಗು ಕೂಡ ರಿಲೀಸ್ ಆಯಿತು. ಸೊ ಹಾಗಾಗಿ ಅದೇ ಬೆಲ್ಲ. ಸೊ ರಿಲೀಸ್ ಆಗ್ತಾ ಇದೆ ಈ ವರ್ಷದಲ್ಲಿ ಎಲ್ಲ ಮೂವೀಸ್ಗಳು, ಅದು ಖುಷಿ ಕೊಡ್ತಾರೆ. ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾದಲ್ಲಿ? ನನ್ನ ಪಾತ್ರ ಅಂದರೆ ಒಂದು ನಾರ್ಮಲ್ ಸಿಟಿ ಹುಡುಗಿ ಲೈಫ್ ಹೇಗಿರುತ್ತೆ ಅದೇ ನಡೀತಾ ಇರುತ್ತೆ. ಎಲ್ರಿಗೂ ಹೇಗೆ ನನ್ನ ಹುಡುಗ ಹಾಗಿರಬೇಕು, ಹೀಗಿರಬೇಕು, ಒಳ್ಳೆಯನಾಗಿರಬೇಕು ತುಂಬ ಅನ್ನೋ ಥರ ನನಗೂ ಒಂದು ಡ್ರೀಮ್ ಇರುತ್ತೆ. ಸೊ ನನ್ನ ಡ್ರೀಮ್ಗೆ ಫುಲ್ಫಿಲ್ ಮಾಡೋವಂಥ ಹುಡುಗ ಈ ಹೀರೋದ ನಾಯಕ ಆಗಿರ್ತಾನೆ. ಸೊ ಆ ರೀತಿ ಅಂದರೆ ನಾನು ಹೇಳೋಕ್ಕಾಗಲ್ಲ ಜಾಸ್ತಿ. ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಪಾತ್ರ ಹೇಗೆ, ನಾನು ಹೇಗೆ ಮಾಡಿದ್ದೀನಿ ಅಂತ. ಸೊ ಅವ್ರು ಹೇಳಬೇಕು, ನೋಡಿ ಹೇಗೆ ಮಾಡಿದ್ದೀನಿ, ಇಲ್ಲ ಚೆನ್ನಾಗಿ ಮಾಡಿದ್ದೀರಾ, ಚೆನ್ನಾಗಿ ಮಾಡಿಲ್ವಾ ಅಂತ. ಸೊ ಆ ರೀತಿ ಒಂದು ರೀತಿ ಅಂತ ಹೇಳಿದ್ರೆ ಒಂದು ಆ್ಯಕ್ಟಿವ್ ಆಗಿ ಬಬ್ಲಿ ಆಗಿರೋ ಅಂಥ ಕ್ಯಾರೆಕ್ಟರ್ ನಂದು. ಸರ್, ಇವಾಗ ಏನಾಗಿದೆ ಅಂದರೆ ವೀಕ್ಲಿ 10ರಿಂದ 12 ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಸೊ ಅಷ್ಟು ಸಿನಿಮಾಗಳಲ್ಲಿ ನಿಮ್ಮ ಸಿನಿಮಾನೇ ಜನ ಯಾಕೆ ನೋಡಬೇಕು ಅಂತ?
ಒಳ್ಳೆ ಪ್ರಶ್ನೆ ಮೇಡಮ್. ಆ್ಯಕ್ಚುಲಿ ನಾವು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ಸುಮಾರು ಜನ ಕೇಳಿದ್ರು, ಅಲ್ಲಪ್ಪ ಪರಭಾಷಾ ಚಿತ್ರಗಳ ಅವಳಿ, ಈಗ ಕನ್ನಡದ ಸಿನಿಮಾಗಳನ್ನ ಯಾರೂ ನೋಡ್ತಾ ಇಲ್ಲ, ನೀವು ಯಾವ ಧೈರ್ಯದ ಮೇಲೆ ಈ ಸಿನಿಮಾನ ಮಾಡ್ತೀರಿ ಅಂತ ಸುಮಾರು ಜನ ನಮಗೆ ಈ ಪ್ರಶ್ನೆಗಳನ್ನ ಕೇಳಿದ್ರು. ಮೇಡಮ್, ಇವತ್ತು ನಮ್ಮ ಕನ್ನಡ ಚಲನಚಿತ್ರ ಒಂದು ಅಳಿವಿನ ಅಂಚಿನಲ್ಲಿದೆ. ಬೇರೆ ಭಾಷೆಗಳನ್ನ ತಗೊಂಡು ಜನ ಬರೀ ಅದಕ್ಕೆ ಪ್ರೋತ್ಸಾಹ ಕೊಡುವಂಥವ್ರು ಇದ್ದಾರೆ. ಇದಕ್ಕೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ದಯವಿಟ್ಟು ಇನಿಷಿಯೇಟ್ ತಗೋಬೇಕು. ನಾನು ಕೈ ಮುಗಿದು ಕೇಳ್ಕೊತೀನಿ ಅವರಲ್ಲಿ. ಕನ್ನಡದ ಈ ಥರ ಒಂದು, ನಾನು ಯಾಕೆ ಈ ಬರುವಂಥ ಸಿನಿಮಾಗಳು ನಮ್ಮದು ಸ್ಪೆಷಲ್ ಅಂತ ಹೇಳ್ತೀನಿ ಅಂದರೆ, ನಮ್ಮದೊಂದು ಮೆಸೇಜ್ ಓರಿಯೆಂಟೆಡ್. ಇವತ್ತು ವಾಸ್ತವ ಏನು ನಡೀತಾ ಇದೆ ಆ ವಾಸ್ತವತೆಯನ್ನು ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಸಿನಿಮಾವನ್ನು ನೋಡಿ, ಬಂಗಾರದ ಮನುಷ್ಯ ಚಿತ್ರವನ್ನು ನೋಡಿ ಎಷ್ಟೋ ಜನಗಳು ಬದಲಾಗಿ ಮತ್ತೆ ವ್ಯವಸಾಯ ಮಾಡೋಕ್ಕೆ ಹಳ್ಳಿ ಕಡೆ ಹೋದ್ರಂತೆ. ನಾನೊಂದು ಧೈರ್ಯದಿಂದ ಹೇಳ್ತೀನಿ, ನಮ್ಮ ಪ್ರೇಕ್ಷಕರಿಗೆ ನಾನೊಂದು ಪ್ರೀತಿಯಿಂದ ಹೇಳ್ತೀನಿ, ನನ್ನ ಸಿನಿಮಾವನ್ನು ನೋಡಿ ಇಲ್ಲಿ ಓಲಾ ಊಬರೋ ಜೊಮೆಟೊ ಸ್ವಿಗ್ಗಿನೋ ಯಾವುದೋ ಒಂದು ಕೆಲಸವನ್ನು ಸಿಟಿಲ್ ಮಾಡ್ಕೊಂಡಿದ್ದು ಮುಂದೊಂದು ದಿನ ನಾವು ಹಳ್ಳಿಗೆ ಹೋಗಬೇಕಾಗುತ್ತೆ. ಹಳ್ಳಿಗೆ ಹೋಗಿ ನಾವು ಅವತ್ತು ವ್ಯವಸಾಯ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಎಲ್ಲರೂ ಇಲ್ಲೇ ಬಂದರೆ ಕೊನೆಗೆ ತಿನ್ನೋಕೆ ಅನ್ನ ಇರಲ್ಲ. ವ್ಯವಸಾಯದ ಕಡೆಯಿಂದ ಗಮನ ಕೊಡಿ. ಇದೊಂದು 50%, ಅದೊಂದು 50% ಇಟ್ಕೊಳ್ಳಿ. ಯಾರೋ ಹೆಣ್ಣು ಕೊಡಲ್ರು ಅಂತ, ಅಥವಾ ಯಾರಿಗೋ ಊರಲ್ಲಿದ್ದು ವಿದ್ಯಾವಂತ ಇವನ ಕಲಿ ನಪ್ರಯೋಜಕ, ಇವನ ಕಲಿ ಏನೂ ಆಗಲ್ಲ, ಇವನು ಇಲ್ಲೇ ಇದ್ದಾನೆ ಅಂತ ಯಾರೋ ಮಾತಾಡೋದಕ್ಕೆ ಎದುರಿ ನಾವು ಬಂದು ಪಟ್ಟಣದಲ್ಲಿ ಕಷ್ಟಪಡೋ ಬದಲು ಹಳ್ಳಿಲೇ ಇದ್ಕೊಂಡು ನಾವು ಯಾವ ರೀತಿ ಮಾಡ್ಬೋದು. ಇವತ್ತೆಲ್ಲ ಒಳ್ಳೊಳ್ಳೆ ಹುದ್ದೆಯಲ್ಲಿರೋರೆಲ್ಲ ಹಳ್ಳಿಯಿಂದಲೇ ಗೌರ್ಮೆಂಟ್ ಸ್ಕೂಲಿಂದಲೇ ಓದಿರುವಂಥವ್ರೆ. ಯಾರು ಏನು ಹುಟ್ಟಾಗಿನಿಂದ ಯಾರೂ ಶ್ರೀಮಂತ ಅಲ್ಲ, ಹುಟ್ಟಾಗಿನಿಂದ ಯಾರೂ ಸುಖವನ್ನು ಬಯಸ್ಕೊಂಡೇ ಬಂದಿರೋವಂಥವ್ರಲ್ಲ, ಎಲ್ಲರೂ ಕಷ್ಟದಿಂದಲೇ ಹುಟ್ಟಿರ್ತಾರೆ. ಸೊ ವಿದ್ಯಾವಂತರಾದವರು, ನಾನು ಏನು ಹೇಳ್ತೀನಿ ಇವತ್ತು ಯುವಕರಿಗೆ, ಓಕೆ, ದಯವಿಟ್ಟು ಇದನ್ನು ಮೆಸೇಜ್ ಒಂದು ತಿಳ್ಕೊಳ್ಳಿ, ತಪ್ಪು ತಿಳ್ಕೊಬೇಡಿ. ನೀವು ಜ್ಞಾನಾರ್ಜನೆಗೆ ಅಂತ ಓದಿದ್ದೀರಾ, ಅದನ್ನು ಬೇರೆ ಕಡೆ ಹಾಕೋ ಬದಲು ನಮ್ಮ ತಂದೆ ತಾಯಿ, ನಮ್ಮ ಪೂರ್ವಿಕರು ಏನು ಒಂದು ವ್ಯವಸಾಯವನ್ನು ಮಾಡ್ಕೊಂಡು ಬಂದಿರ್ತಾರೆ ಅದಕ್ಕೆ ಇಂಪ್ಲಿಮೆಂಟ್ ಮಾಡಿ ನಾವು ಹತ್ರಲ್ಲೇ ಬೆಳೆಯುವಂಥ ಒಂದು ದವಸ ಧಾನ್ಯವನ್ನು ಬೆಳೆದು ಒಂದು ದೇಶದ ಅಭಿವೃದ್ಧಿಗೆ ನಾವು, ಇದು ಒಂದು ಸೈನಿಕನ ಥರ ಇದು. ಅವರು ಬಾರ್ಡ್ರಲ್ಲಿ ನಿಂತ್ಕೊಂಡು ದೇಶ ಕಾಯ್ತಾರೆ. ನಾವು ದೇಶ ಸೇವೆನ ವ್ಯವಸಾಯ ಮಾಡಿ ಆಹಾರ ಭದ್ರತೆಯನ್ನು ನಾವು ಕಲ್ಪಿಸೋದ್ರ ಮೂಲಕನೂ ನಾವು ದೇಶ ಸೇವೆನ ಮಾಡ್ಬೋದು. ಹಳ್ಳಿ ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ. ಸೊ ಈ ಥರ ಒಂದು ಕಾನ್ಸೆಪ್ಟಲ್ಲಿ ನಾವು ಸಿನಿಮಾ ಮಾಡಿರೋದ್ರಿಂದ ಈಗ ಬರೋ ಸಿನಿಮಾಗಳ ಜೊತೆಯಲ್ಲಿ ನಮ್ಮದು ಪೈಪೋಟಿ ಮಾಡುತ್ತೆ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ಮೇಡಮ್. ಇನ್ನೊಂದು ಹೊಸಬರ ಟೀಮ್ ಅಂದರೆ ಇವಾಗ ಆಡಿಯನ್ಸಿಂದ ರೆಸ್ಪಾನ್ಸ್ ಸಿಗೋದಾಗಿರ್ಬೋದು, ಸಪೋರ್ಟ್ ಸಿಗೋದಾಗಿರ್ಬೋದು, ಸ್ಟಾರ್ ನಟರಿಂದ ಸಪೋರ್ಟ್ ಸಿಗೋದಾಗಿರ್ಬೋದು, ನಿಮಗೆ ಆ ಥರದ್ದು ಏನಾದ್ರು ಸಪೋರ್ಟ್ ಸಿಗ್ತಾ? ಮೇಡಮ್, ಇಲ್ಲ ಆ ಥರ ಅಲ್ಲ. ಇವತ್ತು ಪ್ರೇಕ್ಷಕ ಬಂದು ವಿದ್ಯಾವಂತ, ಎಜುಕೇಟೆಡ್, ಅವನಿಗೆ ಇದನ್ನು ಒಂದು ಜಡ್ಜ್ ಮಾಡುವಷ್ಟು ಕೆಪಾಸಿಟಿ ಇದೆ. ನಮ್ಮಲ್ಲಿ ನಾನು ಮಾಡಿದ್ದೀನಿ ಬಂದು ನೋಡಿ ಅಂತ ನಾನು ಹೇಳಲ್ಲ. ಕತೆ ಸಾರಾಂಶವನ್ನು ಬಂದು ನೋಡಿ, ಕತೆಯನ್ನು ನೀವು ಬಂದು ನೋಡಿದ್ರೆ ನಿಮ್ಗೇನು ಒಂದು ಗೊತ್ತಾಗುತ್ತೆ. ಹೊಸಬ್ರು ಇರ್ಬೋದು, ಹಳಬ್ರು ಇರ್ಬೋದು, ಕೊನೆಗೆ ಗೆಲ್ಲಬೇಕಾಗಿರೋದು ಕತೆ ಒಂದೇ. ಸೊ ನಮಗೆ ಈ ಟ್ರೈಲರನ್ನು ನೋಡಿದಂಥ ಮಂದಿ ಇರ್ಬೋದು, ನನ್ನ ಸಾಂಗನ್ನು ನೋಡಿದಂಥವ್ರು ಇರ್ಬೋದು, ಇದರಲ್ಲಿ ಏನೋ ಒಂದಿದೆ ನೋಡ್ಬೋದು ಅಂತನ್ನುವಂಥದ್ದು ನಮ್ಗೆ ಈಗ ಆಲ್ರೆಡಿ ಪ್ಲಸ್ ಪಾಯಿಂಟ್ ಎಲ್ಲ ಕಡೆ ಪಾಸಿಟಿವ್ ನ್ಯೂಸ್ ಬರ್ತಾಯಿದೆ. ಸೊ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾವನ್ನು ನೋಡಿದ್ರೆ ಉದ್ಯಮ ಬೆಳೀತದೆ. ಕನ್ನಡ ಉಳಿತದೆ. ಕನ್ನಡ ಉಳಿಬೇಕು ಮೇಯ್ನು. ಈ ಕನ್ನಡ ಸಿನಿಮಾ ಏನು ಅಳಿವಿನಂಚಲ್ಲಿ ಹೋಗ್ತಾಯಿದೆ ಅದನ್ನ ಉಳಿಸ್ಬೇಕಾದ್ರೆ ನಮ್ಮ ಕನ್ನಡಿಗರಿಂದ ಮಾತ್ರ ಸಾಧ್ಯ. ಬೇರೆ ಭಾಷೆನ ನೀವು ನೋಡ್ತೀರಿ ಕಮರ್ಷಿಯಲ್ಗೋಸ್ಕರ, ಆದರೆ ತಾಯಿನಾಡು ಕನ್ನಡಕ್ಕೋಸ್ಕರ ನೀವು ಕನ್ನಡ ಸಿನಿಮಾನ ನೋಡಬೇಕು. ಅದರಲ್ಲೂ ನಮ್ಮಂಥ ಸಿನಿಮಾವನ್ನು ನೋಡಬೇಕು. ಖಂಡಿತ ಹೇಳ್ತೀನಿ, ಬಂಗಾರದ ಮನುಷ್ಯ ಸಿನಿಮಾವನ್ನು ನೆನಪಿಸುವಂಥ ಮತ್ತೊಂದು ಸಿನಿಮಾ ನಮ್ಮ ರಾಮನಗರ ಅಂತ ಹೇಳೋಕ್ಕೆ ನನ್ನ ಹೆಮ್ಮೆ ಇದೆ ಮೇಡಮ್. ಓಕೆ ಸರ್, ನೀವು ರಾಮನಗರ ಸಿನಿಮಾನ ನಿರ್ಮಾಣ ಮಾಡಬೇಕು ಅಂತ ನಿಮಗೆ ಯಾಕೆ ಅನಿಸ್ತು? ಮೇಡಮ್, ಈ ಕತೆ ಕೇಳಿದಾಗ ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಕತೆ ಕೇಳಿದಾಗ ಈ ಹಳ್ಳಿಯಲ್ಲಿ ಹುಟ್ಟಿರೋ ಮನುಷ್ಯ ವಿದ್ಯಾವಂತ ಹುಡುಗ ಸಿಟಿಗೆ ಯಾಕೆ ಬರಬೇಕು ಅಂತ. ಇವಾಗ ಲೆಕ್ಕಾಚಾರದಲ್ಲಿ 100 ಜನ ಹಳ್ಳಿಲಿ ವಿದ್ಯಾವಂತರಿದ್ದರೆ 98 ಜನ ಬಂದು ಸಿಟಿಲೇ ದುಡಿತಾರೆ, ಇನ್ನಿಬ್ಬರು ಅಲ್ಲೇ ದುಡಿತಾರೆ. ಅದು ಇಬ್ಬರು ದುಡಿಯೋ ದುಡ್ಡನ್ನ ಇಲ್ಲಿ 98 ಜನ ಇವರೆಲ್ಲ ಸೇರ್ಕೊಂಡು ದುಡಿತಾರೆ. ಸೊ ಇದು ಹೇಳಿದಾಗ ಕತೆ ಹೇಳಿದಾಗ ನನ್ನ ಕತೆ ತುಂಬ ಇಷ್ಟ ಆಯಿತು. ಮತ್ತು ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ ಈ ಫಿಲಮಿಂದ. ಸೊ ನಮ್ಮ ನಾಯಕ ನಟರು ಹೇಳ್ದಂಗೆ ಬಂಗಾರದ ಮನುಷ್ಯ ಆದಮೇಲೆ ಸೆಕೆಂಡ್ ಬಂಗಾರದ ಮನುಷ್ಯ ಆಗೋದು ಅಂತ ಇದರಲ್ಲಿ ಒಳ್ಳೆ ಕತೆ ಸ್ಟೋರಿ ಬಂದಿದ್ದರಿಂದ ಮುಗಿತು. ಓಕೆ, ನೆಕ್ಸ್ಟ್ ಏನಾದರೂ ನಿರ್ಮಾಣ ಮಾಡೋ ಪ್ಲಾನ್ ಇದೆ. ಇದೆಯಾ? ರಾಮನಗರ 2ನ ಅಥವಾ ಬೇರೆ? ಇಲ್ಲ, ಇದು ಬೇರೆ ಥರ. ನಮ್ಮ ಡೈರೆಕ್ಟ್ ಇನ್ನೊಂದು ಹೇಳಿದ್ದಾರೆ. ಇದೇ ಡೈರೆಕ್ಟ್ರಿಗೆ ಇನ್ನೊಂದು ನಿರ್ಮಾಣ ಮಾಡ್ತಾರೆ. ಹೌದು.
ಕತೆ ಏನಾದರೂ ರಿವೀಲ್ ಮಾಡ್ತೀರಾ ಏ ಇಲ್ಲ ಮೇಡಮ್, ಇನ್ನು ಮುಂದಕ್ಕೆ ಅದು ಇವಾಗಲೇ ಏನು ಬೇಡ, ಅದು ಮುಂದಕ್ಕೆ ಅದು ಸದ್ಯಕ್ಕಿಲ್ಲ. ಅದು ಇನ್ನೂ ತುಂಬ ಚೆನ್ನಾಗಿದೆ, ಅದು ಒಳ್ಳೆ ಸ್ಟೋರಿ ಹೇಳಿದ್ದಾರೆ. ಅದು ತಂದೆ ಮಗನ ಇದರಲ್ಲಿ ನಡೆಯುತ್ತೆ. ಕತೆ ರಿವೀಲ್ ಮಾಡ್ತೀರಾ ಅಂತ ಅರ್ಧ ನನ್ನ ಕೈಲಿ ಭಯ ಬಿಡಿಸ್ಬಿಟ್ಟಿದ್ದಾರೆ. ಅದು ತುಂಬ ಚೆನ್ನಾಗಿದೆ. ಅದು ನೆಕ್ಸ್ಟ್ ಯುಗಾದಿ ಆದಮೇಲೆ ಪೂಜೆ ಇಟ್ಕೊಂಡಿದ್ದೆ. ಓಕೆ, ಯಾವಾಗ ರಿಲೀಸ್ ಮಾಡಬೇಕು ಅಂತ ಇದ್ದೀರಾ ಸಿನಿಮಾವನ್ನ? ಅದೇ ಮೇಡಮ್, ಇವಾಗ ನೀವೇ ಹೇಳಿದ್ರಿ, ಜನ ದಿನ ವಾರಕ್ಕೆ 10 ಫಿಲಮು 12 ಫಿಲಮ್ ರಿಲೀಸ್ ಆಗ್ತಾ ಇದೆ, ಥಿಯೇಟ್ರಿಗೆ ಜನನೇ ಬರ್ತಾ ಇಲ್ಲ ಅಂತ. ಇವಾಗ ಅದರಲ್ಲಿ ಇವಾಗ IPL ಮ್ಯಾಚ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇನ್ನು 10 ಜನ ಬರೋರು ಇವಾಗ ಒಬ್ಬರು ಬರೋದಕ್ಕೆ ಇದು ಮಾಡ್ತಾ ಇಲ್ಲ. ಸೊ ಸ್ವಲ್ಪ ಪ್ರಮೋಷನ್ಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಏಪ್ರಿಲ್ ಎಂಡ್ ಆರ್ ಮೇ ಫಸ್ಟ್ ವೀಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ. ಯಾವ ಸರ್ಟಿಫಿಕೇಟ್ ಸಿಕ್ಕಿದೆ ಸಿನಿಮಾಗೆ? UA. ಮೇಡಮ್, ನಿಮ್ಮ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನನ್ನ ಶೂಟಿಂಗ್ ನನಗೆಲ್ಲ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲೇ ನಡೆದಿದ್ದು ಶೂಟೆಲ್ಲ. ಸೊ ಹಾಗಾಗಿ ನಾನು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದೆ. ಎಲ್ಲರಿಗೂ ರೇಗಿಸ್ಕೊಂಡು ಕಾಲು ಹೇಳ್ಕೊಂಡು ಆಮೇಲೆ ಬೈಸ್ಕೊಂಡು. ಸೊ ನಾನು ಎಂಜಾಯ್ ಮಾಡಿದ್ದೀನಿ. ಒಳ್ಳೆ ಹುಡುಗಿ ಇದೆ. ಸೊ ನನಗೆ ಏನೂ ಇಲ್ಲ, ನನಗೆ ಡೈರೆಕ್ಟ್ರು ಅಯ್ಯೋ ಆ ಭಯ ಆ ಥರ ಇಲ್ಲ. ಅವ್ರು ಕೋಪ ಮಾಡ್ಕೊಂಡಿರೋದೇ ಇಡೀ ಸಿನಿಮಾದಲ್ಲಿ ಒಂದೇ ಸಲ ಏನಪ್ಪ ನನ್ನ ಹೆಸರು ಹಿಮಾ ಅಂತ ಹೋಗಿದ್ದೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಇನ್ನು ನಮ್ಮ ಹೀರೋ ಸರ್ ನನಗೆ ಅವ್ರು ಹೇಳ್ತಾರೆ, ಅಯ್ಯೋ ಮೇಡಮ್ ಅವ್ರಂಗೆ ಹೇಳೋರು ಪ್ರತಿ ಸೀನ್ಗೂ, ನೀವು ಹೇಳ್ಕೊಡಿ, ನಿಮ್ಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ, ನಾವು ನೋಡಿ ಹಂಗಂತ. ಬಟ್ ಎಷ್ಟು ಚೆನ್ನಾಗಿ ಮಾಡೋರು ಅಂದರೆ ಅವರು, ನನಗೆ ಶಾಕ್ ಆಯಿತು. ಅಲ್ಲ ಸರ್, ಚೆನ್ನಾಗಿ ಮಾಡ್ತೀರಾ, ಡೈಲಾಗೆಲ್ಲ ಅಷ್ಟು ಚೆನ್ನಾಗಿ ಹೇಳ್ತೀರಾ, ಮತ್ತು ಇನ್ನೇನು ನಾನು ಹೇಳ್ಕೊಡೋದು ನಿಮಗೆ ಅಂತ. ಇಲ್ಲ ಬಿಡ್ರಿ ಹಂಗೇನಿಲ್ಲ ಅಂತ. ಅವ್ರಿಗೆ ಎಷ್ಟು ಅಂದರೆ ಮಾಡಿದ್ರು ಸಮಾಧಾನನೇ ಆಗ್ತಿರ್ಲಿಲ್ಲ ಅವ್ರಿಗೆ. ಇಲ್ಲ ಇನ್ನೊಂದು ಸಲ ಮಾಡೋಣ ನೋಡಿ ಡೈರೆಕ್ಟ್ರೆ. ನಮ್ಮ ಡೈರೆಕ್ಟ್ರ್ ಸರ್ ಹೇಳೋರು, ಇಲ್ಲ ಸರ್ ಚೆನ್ನಾಗಿ ಬಂದಿದೆ, ಬಟ್ ಅವ್ರ ಡೆಡಿಕೇಶನ್ ನಂಗೆ ಸಖತ್ ಇಷ್ಟ ಆಯಿತು. ಬೇಕಂದರೆ ಬೇರೆ ಆಯಿತು ಬಿಡಿ ಅವರೇ ಓಕೆ ಅಂದ್ರಲ್ಲ ಅಂತಾರೆ, ಬಟ್ ಅವ್ರಿಗೇನೆ ಇಲ್ಲ ಸರ್ ನೋಡಿ ನೋಡಿ ಅಂತ. ಸೊ ನಂಗೆ ಸಖತ್ ಖುಷಿ ಆಯಿತು ಇವ್ರ ಜೊತೆಗೆ ವರ್ಕ್ ಮಾಡಿದ್ದಕ್ಕೆ. ದೆನ್ ಕಾನ್ಸೆಪ್ಟ್ ಕೂಡ ಹಾಗೆ ಇದೆ, ಆ ರೈತನ ಸ್ಟ್ರಗಲ್ಲು. ಆಮೇಲೆ ಇವಾಗ ತುಂಬ ಜನ ಹುಡುಗಿರು, ನಾನು ಒಬ್ಳು ಹುಡುಗಿಯಾಗಿ ಏನೇ ಇದ್ರೂ ಅಯ್ಯೋ ಹಳ್ಳಿಗೆ ಹೋಗಿ ಏನು ಮಾಡೋಕ್ಕಾಗುತ್ತೆ, ಬೇಗ ಹೋಗ್ಬೇಕಂದ್ರೆ ನಾನು ಶಾಪಿಂಗ್ ಮಾಡೋಕ್ಕಾಗಲ್ಲ, ಏನೇನೋ ಥಾಟ್ಸ್ ಇರುತ್ತೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಕೇಳಿದ್ಮೇಲೆ ನನಗೂ ಗೊತ್ತಿಲ್ಲ, ನನಗೂ ಸ್ಟೋರಿ ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ನನಗೂ ಏನಂತ ಗೊತ್ತಿಲ್ಲ. ಗೊತ್ತಾಯ್ತು, ನಿಮ್ಮ ಪೋಸ್ಟರ್ ನೋಡಿದ್ರೆ ನೀವು ಸ್ವಲ್ಪ ಮಾಡರ್ನ್ ಹುಡುಗಿ ತರ ಕಾಣಿಸ್ತೀರಾ. ಓಕೆ ಅದೇ. ಬಟ್ ನನಗೆ ಗೊತ್ತಿಲ್ಲ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಏನಕ್ಕೆ ಎಂಡ್ ಆಗುತ್ತೆ, ಅದು ರಾಜ ಯಾರು ಗೊತ್ತಾ, ಅದು ಏನಕ್ಕೆ ಅವರು ಸಿಟಿಗೆ, ಅದು ನಂಗೆ ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಸೊ ನಾನು ನೋಡಿದಾಗ ಮೋಸ್ಟ್ಲಿ ಅವ್ರು ಹೇಳಿದಾಗೆ ನನಗೂ ಚೇಂಜ್ ಆಗ್ಬೋದು. ಹಂಗಾರೆ ಫುಲ್ ಕತೆ ಕೇಳಿಸ್ಕೊಳ್ಳಿಲ್ಲ ನೀವು? ಇಲ್ಲ, ನನಗೆ ಅಂದರೆ ನನ್ನ ಪಾತ್ರ ಏನಿದೆಯೋ, ಒಂದು ಲೈನ್ ಏನಿದೆಯೋ ನನಗೆ ಹೇಳಿದ್ರು. ಬಟ್ ಅವ್ರು ಒಂದೇ ಲೈನ್ ಹೇಳಿದ್ರು, ಒಬ್ಬ ರೈತಂದು ಕತೆ ಇದು, ಏನು ಸ್ಟ್ರಗಲ್ ಮಾಡ್ತಾರೆ ಅಂತ. ಬಿಕಾಸ್ ನಾನು ಮಲೆನಾಡು ಹುಡುಗಿನೇ, ನನಗೂ ಗೊತ್ತಿದೆ. ದೆನ್ ನನ್ನ ಬ್ರದರ್ಗೇನೆ ಹೆಣ್ಣು ಕೊಡ್ತಾ ಇಲ್ಲ, ಅದು ನನಗೆ ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಯಿತು ಪರಿಸ್ಥಿತಿ ಏನಂತ. ಸೊ ಅದು ಬಿಟ್ಟು ಕೂಡ ಇವ್ರು ಸಿಟಿಗೆ ಏನಕ್ಕೆ ಬರ್ತಾರೆ ಏನು ಅನ್ನೋದು ನಂಗೆ ಐಡಿಯಾ ಇಲ್ಲ. ಸೊ ನಾನು ಅವ್ರಿಗೆ ಹೇಳಿದೆ, ನನಗೆ ಇಲ್ಲ ನೀವು ಮೂವಿ ನೋಡಿ ಮೇಡಮ್ ಗೊತ್ತಾಗತ್ತೆ. ಸರಿ ಓಕೆ ಸರ್, ತೊಂದರೆ ಇಲ್ಲ, ನನ್ನ ಪಾತ್ರ ಹೇಳಿದ್ರಿ, ನನ್ನ ಪಾತ್ರ ಇಷ್ಟು ದಿನ ಬರುತ್ತೆ, ಈ ಥರ ಇರುತ್ತೆ ಕ್ಯಾರೆಕ್ಟರ್ ಅಂತ, ಓಕೆ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಸೊ ನನಗೂ ಕ್ಯೂರಿಯಾಸಿಟಿ ಇದೆ ಏನು ಹೇಗೆ ಆಗುತ್ತೆ ಅಂತ. ಸರ್, ಹಳ್ಳಿ ಹುಡುಗಿನ ಮದುವೆ ಆಗ್ತೀರಾ ಅಥವಾ? ಇಲ್ಲ, ಅದೆಲ್ಲ ಹೇಳೋಕ್ಕಾಗಲ್ಲ. ಅದೆಲ್ಲ ರಿಲೀವ್ ಮಾಡಬೇಡಿ ಸರ್, ಮಾಡಿಬಿಡಿ ಸರ್ ನೀವು. ನಾನು ಮಾಡಲ್ಲ, ನಿಮ್ಗೆ ಅದು ಗೊತ್ತಾಗುತ್ತೆ ಮೇಡಮ್ ಸಿನಿಮಾನ. ನಂಗೆ ಸ್ವಲ್ಪ ಡೌಟ್ ಇದೆ, ಹಳ್ಳಿ ಹುಡುಗಿನೇ ಮದುವೆ ಆಗ್ತೀರಾ ಅಂತ. ಇರ್ಬೋದು ಮೇಡಮ್, ಅದು ಡೈರೆಕ್ಟ್ರ್ ತೋರಿಸಿದ್ದಾರೆ, ಅದು ಸಿನಿಮಾ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಅಲ್ಲ, ಹಳ್ಳಿ ಹುಡುಗಿ ಮದುವೆ ಆಗ್ತಾಳ, ಸಿಟಿ ಹುಡುಗಿ ಮದುವೆ ಆಗ್ತಾಳ ಅಂತ ಗೊತ್ತಾಗಬೇಕು ಅಂದರೆ ಸಿನಿಮಾ ರಿಲೀಸ್ ಆಗುತ್ತೆ, ಅವಾಗ ಹೋಗಿ ನೋಡಿ ನಾನಾ ಇಲ್ಲ ಅವಳ ಅಂತ ಗೊತ್ತಾಗತ್ತೆ. ಓಕೆ, 12 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ಆ ಸಿನಿಮಾಗಳಿಗಿಂತ ಈ ಸಿನಿಮಾದ ಕ್ಯಾರೆಕ್ಟರ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಅಂದರೆ ನಾನು ಆಲ್ಮೋಸ್ಟ್ ನನಗೆ ಸ್ವಲ್ಪ ಎಲ್ಲ ಮಾಡ್ರನ್ ಕ್ಯಾರೆಕ್ಟರ್ಗಳನ್ನೇ ನಾನು ಜಾಸ್ತಿ ಮಾಡಿರೋದು. ಬಟ್ ಅವರು ಆಲ್ರೆಡಿ ಅಂದರೆ ನಾನು ವಿಲೇಜ್ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ನಂಗೆ ತುಂಬ ಇಷ್ಟ ಇತ್ತು ಮುಂಚೆಯಿಂದನೂ. ಆದರೆ ನನಗೆ ನಾನು ಸ್ವಲ್ಪ ಯಾವಾಗಲೂ ಮಾತಾಡ್ಕೊಂಡು ಈ ಥರ ನನ್ನ ನೇಚರೇ ಆ ಥರ ಇರೋದ್ರಿಂದ ಅವರು ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು, ನೀನು ಆ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತೀಯ, ಅದನ್ನು ಮಾಡು ಅಂತ. ಸರಿ ಓಕೆ ಸರ್ ಆಯಿತು. ಸೊ ಅವ್ರಿಗೆ ಗೊತ್ತಿರುತ್ತಲ್ವಾ, ಒಂದು ಕ್ಯಾರೆಕ್ಟ್ರನ್ನ ಅವ್ರು ವಿಸಿಲ್ ಮಾಡಿರ್ತಾರೆ ಯಾವ ಥರ ಬರ್ತಾರೆ ಏನಂತ. ಸೊ ಅವ್ರಿಗೆ ಅದು ನನ್ನನ್ನು ನೋಡಿದ ತಕ್ಷಣ ಅವ್ರಿಗೆ ಅನ್ನಿಸ್ತು, ಈ ಹುಡುಗಿ ಸೂಟ್ ಆಗ್ತಾಳೆ ಅಂತ ತೊಗೊಂಡಿದ್ದಾರೆ. ನನಗೆ ಆಲ್ಮೋಸ್ಟ್ ನಾನು ಎಲ್ಲ ಸ್ವಲ್ಪ ಈ ಥರ ಬಬ್ಲಿ ಆ ಥರನೇ ಮಾಡಿದ್ದೀನಿ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಆ ಥರ ಏನಾದರೂ ಇನ್ನೂ ಸ್ವಲ್ಪ ಥ್ರಿಲ್ಲರ್ ಆಗಿ ಆ ಥರ ಮಾಡಬೇಕು ಅಂತ ವೆಯ್ಟಿಂಗ್. ಇಂಡಸ್ಟ್ರಿಗೆ ಬರೋ ಮುಂಚೆ ಯಾವ ಥರ ತಯಾರಿಗಳನ್ನ ಮಾಡ್ಕೊಂಡು ಬಂದಿದ್ರಿ? ಇಲ್ಲ ಮ್ಯಾಮ್, ನಾನು ಇನ್ನೂ ಹೇಳಬೇಕಂದ್ರೆ ನಾನು ಜಸ್ಟ್ ಇನ್ನೂ ನಾನು ಎಜುಕೇಷನ್ ಕೂಡ ಮುಗ್ದಿರಲಿಲ್ಲ, ಸೆಕೆಂಡ್ PU ಆ ಟೈಮಲ್ಲೂ. ಆಲ್ರೆಡಿ ನಾನು ಇಂಡಸ್ಟ್ರಿಯಲ್ಲಿ ಇದ್ದೆ, ಅಂದರೆ ಸೀರಿಯಲ್ ಮಾಡ್ತಾಯಿದ್ದೆ.
ಸೊ ನಾನು ಸೀರಿಯಲಿಂದನೇ ಕಲ್ತಿದ್ದೆ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾನೆ ನಾನು ಯಾವುದೂ ಕ್ಲಾಸಸ್ ಏನೇನು ಆ ಥರ ಎಲ್ಲ ಹೋಗಿಲ್ಲ. ಸೊ ಸೀರಿಯಲಿಂದ ಹಾಗೆ ಆ್ಯಡಿಂದ ಹಾಗೆ ಸಿನಿಮಾ ಹಾಗೆ ಆ ಥರ ಆ್ಯಕ್ಟ್ರ್ಗಳಿಂದ ಕೇಳಿಕೊಂಡು ಡೈರೆಕ್ಟರ್ಗಳಿಂದ ಕಲಿತು ಮಾಡಿ ಅಲ್ಲಿ ಕಲ್ತು ಬರೋದಕ್ಕಿಂತನೂ ಅದೇನೋ ಒಂದು ಲೈನ್ ಅಷ್ಟೇ, ಓ ಈ ಥರ ಸಿಲೆಬಸ್ ನೇಮ್ ಅಂತ. ಬಟ್ ನಾವು ಮಾಡಿದಾಗೆ ನಮಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗೋದು ಏನು ಯಾವ ಥರ ಅಂತ. ಸೊ ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಕ್ಕೆ ನಾನು ಇಲ್ಲಿವರೆಗೂ ಮಾಡ್ತಾ ಬಂದಿದ್ದೀನಿ ಸಿನಿಮಾ ಸೀರಿಯಲ್ಸ್ಗಳನ್ನ. ಸೊ ಅದೇ ನನಗೆ ಈ ಸಿನಿಮಾದ ಪಾತ್ರ ಚಾಲೆಂಜಿಂಗ್ ಆಗಿರ್ಲಿಲ್ವಾ? ಚಾಲೆಂಜಿಂಗ್ ಅಂದರೆ ನನಗೆ ಮೇ ಬಿ ಚಾಲೆಂಜಿಂಗ್ ಅಂತ ನನಗೇನು ಅನಿಸಿಲ್ಲ, ಬಟ್ ನನಗೆ ಡಿಫ್ರೆಂಟ್ ಅಂತ ಅನ್ನಿಸ್ತು. ಬಿಕಾಸ್ ನಾನು ಯಾವಾಗಲೂ ಬಬ್ಲಿಯಾಗೇ ಮಾಡಿಬಿಟ್ಟು ಅದು ಬಬ್ಲಿಯಾಗೇ ಎಂಡ್ ಆಗ್ತಿತ್ತು. ಬೇರೆ ರೋಲ್ಗಳು ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಬಟ್ ನನಗಿದು ಬಬ್ಲಿಯಾಗಿ ಅದು ಬಬ್ಲಿಯಾಗಿ ಎಂಡ್ ಆಗಿಲ್ಲ. ಇದು ನಾನು ತುಂಬ ಅಂದರೆ ತುಂಬ ಒಂಥರ ಅಲ್ಲ, ಎಂಡಲ್ಲಿ ತುಂಬ ಚಾಲೆಂಜಿಂಗ್ ಆಗಿ ಕತೆ ಅವರೇ ಅಲ್ಲ, ನಾನು ಏನಂತ ಹೇಳ್ತಾ ಇಲ್ಲ, ನಾನು ಜಸ್ಟ್ ನನಗೆ ಚಾಲೆಂಜಿಂಗ್ ಅಂತ ಕೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ಬೇರೆ ಪಾತ್ರೆಗಳೆಲ್ಲ ಬಬ್ಲಿಯಾಗಿ ಹೋಗಿ ಬಬ್ಲಿಯಾಗಿ ಎಂಡ್ ಗೊತ್ತಾಯ್ತು ಇವಾಗ ಯಾರನ್ನ ಮದುವೆ ಆಗ್ತಾರೆ ಅಂತ ಸರ್ ಗೊತ್ತಾಗ್ಲಿ ಬಿಡಿ ಸರ್, ಗೆಸ್ ಮಾಡಕ್ ಆಗಲ್ಲ, ಯಾರ ಕೈನೂ ಗೆಸ್ ಮಾಡಕ್ ಆಗಲ್ಲ. ಚಾನ್ಸೇ ಇಲ್ಲ, ನಿಮ್ಗೆ ಗೊತ್ತಾಗೋದು. ಹಾಗಾಗಿ ನನಗೆ ಇದು ಚಾಲೆಂಜಿಂಗ್ ಅಂತಾನೆ. ಓಕೆ, ಈ ಸಿನಿಮಾಗೆ ಹೆಂಗೆ ಅಪ್ರೋಚ್ ಬಂತು ನಿಮಗೆ? ಅಂದರೆ ನಾನು ಮುಂಚೆ ಒಂದು ಸಿನಿಮಾಗೆ ನಾನು ಒಂದು ಆಡಿಷನ್ ಕೊಟ್ಟು ಹೋಗಿದ್ದೆ ಸರ್ ಹತ್ರ. ಸೊ ಅದಾದಮೇಲೆ ಅದು ನನಗೇನು ಕಾಲ್ ಬರಲಿಲ್ಲ. ಅದು ಆಗಿದ್ದು ನೆಕ್ಸ್ಟು ಒಂದು 1 ಮಂತ್ ಏನೋ ಆದಮೇಲೆ ಸೊ ಮತ್ತೆ ಒಂದು ಕಾಲ್ ಬಂತು, ಈ ಥರ ಒಂದು ಮಾಡ್ತಾ ಇದ್ದೀವಿ ಸಿನಿಮಾ, ಈ ಥರ ಇದೆ ಬನ್ನಿ ಅಂತ. ಸೊ ಹೋಗಿ ಮಾತಾಡಿ ಅದೇ ಒಂದು ಲೈನ್ ಸ್ಟೋರಿ ಎಲ್ಲ ಕೇಳಿ ನನ್ನ ಪಾತ್ರದ ಬಗ್ಗೆ ಹೇಳಿದಾಗ ಸೊ ನಂಗೆ ಇಷ್ಟ ಆಯಿತು. ನಾನು ಹೇಳಿದೆ ನಾನು ಎಲ್ಲ ಬಬ್ಲಿನೇ ಮಾಡಿದ್ದೀನಿ ಅಂತ. ಅವಾಗ ಅಂದರು ನೀನು ಇರೋದು ಹೇಗಿದೆಯೋ ಅದೇ ಕ್ಯಾರೆಕ್ಟರ್ ಥರ ಇದೆ, ಸೊ ಇದು ಮಾಡಿ ಅಂತ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ನಮ್ಮ ಪ್ರಭು ಸರ್ ಆಗಿರ್ಬೋದು, ಅವ್ರಿಗೂ ನಂಗೆ ಹೊಸ ಟೀಮು ಅಯ್ಯೋ ನಂಗೆ ಭಯ ಆ ಥರ ಅನಿಸ್ಲೇ ಇಲ್ಲ. ನಂಗೆ ಹೆಂಗಂದ್ರೆ ಒಂಥರ ಫ್ಯಾಮ್ಲಿ, ನಂಗೆ ತುಂಬ ವರ್ಷದಿಂದ ಪರಿಚಯ ಇದ್ದಾರೆ ಸರು. ನಮ್ಮ ಡೈರೆಕ್ಟರ್ ಸರ್ ಅಂತೂ ನಾನು ಯಾವತ್ತೂ ಅವ್ರ ಜೊತೆಗೆ ಆ್ಯಕ್ಟೇ ಮಾಡಿಲ್ಲ, ಫಸ್ಟ್ ಮೂವಿ ಇದು. ಬಟ್ ನಂಗೆ ಹಂಗೆ ಅನಿಸೇ ಇಲ್ಲ, ಫುಲ್ ಕಂಫರ್ಟಬಲ್. ಏನಿದೆಯೋ ಎಲ್ಲಿದೆಯೋ ಬಾರೋ ಬರ್ತಿದ್ಯಾ ಓಕೆ ಚಿಲ್ ಅಂದರೆ ಬಿಂದಾಸಾಗಿ ಶೂಟ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಡೈರೆಕ್ಟರ್ ಸರ್ ಎಡಿಟಿಂಗು ಮಾಡಿದ್ದಾರೆ, ಡೈರೆಕ್ಷನು ಮಾಡಿದ್ದಾರೆ, ಯಾವ್ದಾದ್ರು ಪಾತ್ರ ಮಾಡಿದಾರಾ? ಇಲ್ಲ, ಅವರು ಬಟ್ ಅವರು ಇರೋ ಹ್ಯಾಂಡ್ಸಮ್ ಮಾಡ್ಬೋದಿತ್ತು. ಇಲ್ಲ ಅವರು ಆಲ್ರೆಡಿ ಒಂದು 5-6 ಸಿನಿಮಾದಲ್ಲಿ ಆಗಲೇ ಹೇಳೋದಲ್ಲ, ಹೀರೋ ಆಗಿ ಮಾಡಿದ್ದಾರೆ. ಸೊ ಅವ್ರಿಗೆ ಈ ಸಿನಿಮಾಗೆ ಬೈ ಫೋರ್ಸ್ ನೀವು ಡೈರೆಕ್ಷನ್ ಮಾಡ್ಬೇಕು ಸರ್ ಅಂತ ನಾನೇ ಕೇಳಿದ್ದು. ಯಾಕೆಂದರೆ ಅವ್ರಿಗೆ ಈಗ ಆಲ್ರೆಡಿ ಅನುಭವ ಇದೆ. ಅವರು ಒಬ್ಬರು ದೊಡ್ಡ ಡೈರೆಕ್ಟ್ರ್ ಜೊತೆಲಿ ಕೆಲಸ ಮಾಡಿದವರು. ಸೊ ನಾನು ಅಂದ್ಕೊಂಡೆ ನನ್ನ ಸಿನಿಮಾನ ಇದೆಲ್ಲ ನಮ್ಮ ಟೀಮ್ ಏನಿದೆ ಎಲ್ಲ ಒಂದು ವಿದ್ಯಾವಂತ ಟೀಮ್ ಇದು, ಎಲ್ಲರೂ ಎಜುಕೇಟೆಡ್ ಟೀಮ್. ಎಲ್ಲರೂ ಅವ್ರವ್ರ ಕೆಲಸ ಅವ್ರು ನೀಟಾಗಿ ಮಾಡಿದ್ದಾರೆ. ನಮ್ಮ ಡೈರೆಕ್ಟ್ರದ್ದು ಏಜು ಚಿಕ್ಕದೆ ಬೇರೆಯವ್ರಿಗೆ ಹೋಲ್ಸ್ಕೊಂಡಾಗ. ಅವರು ಸೆಟ್ಟಲ್ಲಿ ನಮ್ಮ ಹೀರೋಯಿನ್ಗಳನ್ನ ಮಾತಾಡಿಸೋ ರೀತಿ ಇರ್ಬೋದು, ನಮ್ಗಳ ಜೊತೆ ನಮ್ಗಳ ಜೊತೆ ಮಾತಾಡಿಸೋ ರೀತಿ ಇರ್ಬೋದು. ಎಷ್ಟೋ ಸಲ ಹೋದಾಗ ನಿಮಗೆ ಬೈದಿಲ್ವಾ ಒಂದ್ಸಲನೂ? ಮೇಡಮ್ ಅವರು ಬೈದಿಲ್ಲ ಅಂದರೆ ಅವರು ಬೈಯಲ್ಲ, ಅವ್ರ ಮುಖದ ಭಾವನೆಯಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಓ ಇದಿಷ್ಟ ಆಗಿಲ್ಲ, ಇದು ತಪ್ಪು ಮಾಡ್ತಾ ಇದ್ದೀನಿ ಅಂತಂದಾಗ ಆಗ ನಾವೇ ಹೇಳ್ತೀವಿ ಸರ್ ಯಾಕೆ ಸರ್ ಇದು ಸರಿ ಹೋಗಿಲ್ವ, ಇನ್ನೊಂದು ಟೇಕ್ ತಗೊಳ್ಳಿ ಸರ್ ಅಂತ. ಓಕೆ, ಯಾಕೆಂದರೆ ಅವ್ರಿಗೆ ಬೈದು ಒಂದು ಇದಲ್ಲ ಮೇಡಮ್, ಅದೊಂದು ಮ್ಯಾಟ್ರ್ ಅಲ್ಲ. ಸೊ ಅದನ್ನು ತಿಳಿಸೋ ರೀತಿ ಇದೆಯಲ್ಲ ಅದು ಅವ್ರಿಗೆ ಗೊತ್ತು. ಸೊ ಅದನ್ನು ನಾನೇ ಅಲ್ಲ ಎಲ್ರಿಗೂ ಅಷ್ಟೇ, ಬರೀ ನೋಡಿದ್ರೆ ಅವರು ಇಲ್ಲೇನೋ ತಪ್ಪು ಮಾಡ್ತಾ ಇದ್ದೀನಿ ಅಂತನ್ನೋ ರೀತಿಯಲ್ಲಿ ಅವ್ರು ನಮಗೆ ಡೈರೆಕ್ಷನ್ ಕೊಡ್ತಾಯಿದ್ರು. ಸೊ ಅದಕ್ಕೆ ಸಿನಿಮಾ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾವು ಹೇಳ್ಬೋದು. ನಿಮ್ಮ ಫೇವ್ರೆಟ್ ಹೀರೋ ಅಂದರೆ ಯಾರು ಸರ್? ಮೇಡಮ್ ಅಂದು ಇಂದು ಎಂದೆಂದು ಡಾಕ್ಟರ್ ರಾಜ್ಕುಮಾರ್ ಅವರು. ಯಾಕೆ ಸರ್? ಮೇಡಮ್ ಅವರು ವರ್ಸಟೈಲ್, ನೀವು ಯಾವ ಪಾತ್ರ ಕೊಡಲಿ. ಈಗ ಮೊದಲು ಇಷ್ಟು ಮೀಡಿಯಾ ಮುಂದುವರೆದಿರಲ್ಲ. ಈಗಿನ ಕಾಲದಲ್ಲಿ ಏನಾರು ಡಾಕ್ಟರ್ ರಾಜ್ಕುಮಾರ್ ಅಂತವ್ರು ಏನಾರು ನಟರು ಈಗಿದ್ದಿದ್ರೆ ವರ್ಲ್ಡಲ್ಲೇ ಯಾರೂ ಇಲ್ಲ ಮೇಡಮ್ ಆ ಥರ ಆ್ಯಕ್ಟ್ರು. ಬರೀ ಫೇಸಲ್ಲೇ ಆ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡುವಂಥ ಏಕೈಕ ನಟ ಇಡೀ ವರ್ಲ್ಡ್ಗೆ. ನಾನು ಬರೀ ಕರ್ನಾಟಕ ಇಂಡಿಯಾ ಹೇಳಲ್ಲ, ಇಡೀ ವರ್ಲ್ಡ್ಗೆ ಅಂಥ ನಟ ಇನ್ನು ಹುಟ್ಟಿಲ್ಲ, ಮುಂದಕ್ಕೂ ಹುಡಲ್ಲ. ನಾವು ಒಂಥರ ಏಕಲವ್ಯ ಇದ್ದಂಗೆ. ಅವ್ರನ್ನ ನೋಡಿ, ಅವ್ರ ಸಿನಿಮಾಗಳನ್ನ ನೋಡಿ ಏನಾರು ಹತ್ತಲ್ಲಿ ಒಂದು 1%, 1000ದಲ್ಲಿ ನಾನು ನಾಟ್ 100, 1000ಕ್ಕೆ 1% ಏನಾರು ಮಾಡಿದ್ರೆ ಅವರು ಎಲ್ಲಾರ ಇರಲಿ, ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಫೇವ್ರೆಟ್ ಹೀರೋಯಿನ್ ಅಂದರೆ ನಾನೇ, ಹೇಮಾ ಮೋಹನ್ ಸರ್. ನಾನು ಕೂತ್ಕೊಂಡು ನೀವು ಬೇರೆ ಹೀರೋಯಿನ್ ಹೆಸರು ಹೇಳಿದ್ರೆ ನೋಡಿ ಮೇಡಮ್ ನಮಗೆ
ಆರತಿ ಮೇಡಮ್ ಅಂದ್ರೆ ಇಷ್ಟ, ಮಾಧವಿ ಮೇಡಮ್ ಅಂದ್ರೆ ಇಷ್ಟ. ಹೀರೋಯಿನ್ ಅನ್ನೋಕ್ಕಿಂತ ನನಗೆ ಉಮಾಶ್ರೀ ಮೇಡಮ್ ಆ್ಯಕ್ಟಿಂಗ್ ತುಂಬ ಇಷ್ಟ. ಆ್ಯಕ್ಟಿಂಗ್ ಹೇಳ್ತಾ ಇದ್ದೀನಿ, ದೊಡ್ಡಣ್ಣ ಸರ್ ಆ್ಯಕ್ಟಿಂಗು ನಂಗೆ ತುಂಬ ಇಷ್ಟ. ಆಮೇಲೆ ನರಸಿಂಹರಾಜು ಸರ್ ಅವ್ರ ಆ್ಯಕ್ಟಿಂಗು ನಮಗೆ ಈ ಥರದ್ದು ಅವರೆಲ್ಲ ಅನುಭವಿಸಿ ಆ್ಯಕ್ಟಿಂಗ್ ಮಾಡೋರು, ಬರೀ ತೋರಿಕೆಗಲ್ಲ, ಅವರೇ ಆ ಥರಲ್ಲಿ ಇನ್ವಾಲ್ವ್ ಆಗಿ ಆ ಕ್ಯಾರೆಕ್ಟರ್ ನೋಡ್ತಾರೆ. ಓ ಇದಿವ್ರೆ. ಈಗ ರಾಜ್ಕುಮಾರ್ ಸರ್ನ ನೋಡಿದ್ರೆ ಶ್ರೀಕೃಷ್ಣ ಏನಾದ್ರು ರಾಮನ್ ನೆನೆಸ್ಕೋಬೇಕು ಅಂದರೆ ನಮ್ಗೆ ರಾಜ್ಕುಮಾರೇ ಜ್ಞಾಪಕ ಬರ್ತಾರೆ, ಶ್ರೀಕೃಷ್ಣನ್ ನೆನೆಸ್ಕೋಬೇಕು ಅಂದರೆ ಅವರೇ ಜ್ಞಾಪಕ ಬರ್ತಾರೆ. ಯಾರೋ ಒಬ್ಬ ಭಕ್ತ ಕುಂಬಾರ ಭಕ್ತ ಹೆಂಗಿರ್ಬೋದು ಅಂದರೆ ರಾಜ್ಕುಮಾರ್ ಅವರೇ ಜ್ಞಾಪಕ ಬರ್ತಾರೆ. ಆ ಥರ ಇನ್ವಾಲ್ವ್ಮೆಂಟ್ ಇಟ್ಟು ಮಾಡ್ತಿದ್ದಂಥವ್ರು. ಈಗ ದೊಡ್ಡಣ್ಣ ಸರ್ ಆ್ಯಕ್ಟಿಂಗ್ ಮಾಡ್ತಾರೆ, ಉಮಾಶ್ರೀ ಅವ್ರು ಆ್ಯಕ್ಟಿಂಗ್ ಮಾಡ್ತಾರೆ. ಅವರು ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ಅಂತಲೇ ಅನಿಸೋದಿಲ್ಲ, ಓ ನಿಜ ಅವರೇ ಆ ಕ್ಯಾರೆಕ್ಟ್ರು ಅಂತೇಳೋದು. ಸೊ ಆ ಥರ ಕಲಿತು ಮಾಡಿದ್ರೇ ಅದಕ್ಕೊಂದು ಅರ್ಥ. ನನಗೆ ಆ್ಯಕ್ಚುಲಿ ಫೇವರೇಟ್ ಎಲ್ಲ ಅವರೇ. ನಿಮ್ಮ ಹೀರೋಯಿನ್ ಮೇಡಮ್ ಬಗ್ಗೆ ಹೇಳೋದಾದ್ರೆ, ಇಲ್ಲಾಂದ್ರೆ ಅವ್ರು ಹೊಡಿತಾರೆ ಪಕ್ಕ. ಹೇಳಿ ಸರ್, ಸ್ವಲ್ಪ ಜಾಸ್ತಿ ಬಿಲ್ಡಪ್ ಕೊಡಿ. ಮೇಡಮ್ ಏನು ಗೊತ್ತಾ, ಸುಮ್ಮನೆ ನಾನು ಅವ್ರ ಎದುರುಗಡೆ ಹೇಳೋದಲ್ಲ, ಅವ್ರಿಗೆ ಎಕ್ಸ್ಪ್ರೆಷನ್ ವೈಸು ಎಲ್ಲಿ ಯಾವ ರೀತಿ ಡೈರೆಕ್ಟ್ರು ಹೇಳೋದನ್ನು ಆನ್ ಸ್ಪಾಟ್ ಕ್ಯಾಚ್ ಮಾಡ್ತಾರೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ ಅವ್ರಿಗೆ, ಹೇಳಿದ್ದೀನಿ, ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ರಾ ಏನು, ನಾನು ಕೇಳಿದ್ದೀನಿ ಮೇಡಮ್, ನಾನು ಸರಿಯಾಗಿ ಮಾಡ್ತಾಯಿದ್ದೀನ, ಇದಕ್ಕೇನಾರ ಸ್ವಲ್ಪ ಹೇಳ್ಕೊಡಿ ಅಂತ. ಆ ಥರಲ್ಲಿ ಏನಿದೆ ಮೇಡಮ್, ಗೊತ್ತಿಲ್ಲದೆ ಇರೋದ ಕೇಳೋದ್ರಲ್ಲಿ ಏನಿದೆ. ಸೊ ಹಂಗಾಗಿ ಎಕ್ಸ್ಪೀರಿಯನ್ಸ್ ನಾನು ಕೇಳಿದ್ದೀನಿ, ಸಾರ್ ನೀವು ಚೆನ್ನಾಗೇ ಮಾಡ್ತಾಯಿದ್ರಿ ಮಾಡಿ ಸರ್, ಇಲ್ಲೂ ಹೇಳ್ಕೊಟ್ಟಿಲ್ಲ, ಅದು ಬೇರೆ ಪ್ರಶ್ನೆ. ಸೊ ಹಂಗಾಗಿ ಅವ್ರ ಕ್ಯಾರೆಕ್ಟ್ರಿಗೆ ಏನು ಬೇಕೋ ಅದನ್ನು ನೀಟಾಗಿ ಮಾಡಿದ್ದಾರೆ ಮೇಡಮ್. ಓಕೆ, ನಿಮ್ಮ ಹೀರೋ ಸರ್ ಬಗ್ಗೆ ಮಾತಾಡೋದಾದ್ರೆ? ಅದೇ ನನಗೆ ಅಂದರೆ ಹೊಸಬ್ರು ನನಗೆ ಅದೇ ಅನಿಸಿತ್ತು. ಓಕೆ, ಹೊಸಬ್ರು ಇರ್ತಾರೆ, ಆಗಲ್ಲ, ನಾನು ಸ್ವಲ್ಪ ಇದರಿಂದ ಅಂದರೆ ಅವರು ಮಾಡೋವರೆಗೂ ಅವ್ರು ಆ್ಯಕ್ಟಿಂಗ್ ಮಾಡೋವರೆಗೂ ನಾನು ವೆಯ್ಟ್ ಮಾಡಬೇಕಾಗತ್ತೆ, ಮೋಸ್ಟ್ಲಿ ತೊಗೋತಾರೆ ಟೇಕ್ ಮೇಲೆ ಟೇಕ್ ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ನನಗೆ ಹೋಗಿ ಶಾಕ್ ಆಯಿತು, ಅವ್ರು ಎಷ್ಟು ಚೆನ್ನಾಗಿ ನಾನು ಡೈಲಾಗ್ ಮಿಸ್ ಮಾಡಿದ್ರು, ಅವ್ರು ಡೈಲಾಗ್ ಮಿಸ್ಸೇ ಮಾಡಿಲ್ಲ. ಅಷ್ಟು ಚೆನ್ನಾಗಿ, ಮತ್ತು 4-5 ಲೈನ್ ಇದ್ರು ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅವರು, ಎಲ್ಲಿ ಸ್ಟಾಪ್ ಕೊಡಬೇಕು, ಎಲ್ಲಿ ಹೇಗೆ ಹೇಳಬೇಕು. ನಂಗೆ ಅನಿಸೇ ಇಲ್ಲ. ಅವ್ರಿಗೆ ನಾನು ಅದನ್ನೇ ಹೇಳಿದ್ದು, ನಾನು ಆವಾಗಲೂ ಅದನ್ನೇ ಹೇಳಿದೆ, ಹೊಸಬ್ರ ಜೊತೆಗೆ ಮಾಡ್ತಾ ಇದ್ದೀನಿ ಅಂತ ನಂಗೆ ಫೀಲ್ ಆಗಿಲ್ಲ ಮೇಡಮ್. ಅವ್ರ ಜೊತೆಗೆ ಮಾಡುವಾಗ ನಾನು ಸಖತ್ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದೆ. ನಾನು ಯಾವಾಗಲೂ ಸ್ವಲ್ಪ ಅದೇ ರೀತಿಯೇ ಹ್ಯಾಪಿ ವೈಬಲ್ಲೇ ಇರ್ತೀನಿ ನಾನು. ಸೊ ಅವ್ರ ಜೊತೆಗೆ ಮಾಡುವಾಗ ನಾನು ಇನ್ನೂ ಎಂಜಾಯ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಕೆಲವೊಬ್ರು ಅಂದರೆ ಒಂದು ಸೀನ್ ಮಾಡ್ತೀವಿ, ಆಗಿದ ತಕ್ಷಣ ಅವ್ರ ಪಾಡಿಗೆ ಅವ್ರು ಕೂತ್ಕೋತಾರೆ. ಬಟ್ ಹಾಗೇನಿಲ್ಲ, ಇವರು ಏನು ಬೇಕು ಏನು ಬೇಡ ಕೇಳಿದ್ರು. ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಡೈಲಿ ನಮಗೆ ಚೆನ್ನಾಗಿರೋ ಊಟ ಕೊಟ್ಟರು, ಅದು ಸಖತ್ ಎಂಜಾಯ್ ಮಾಡಿಕೊಂಡು. ನಂಗೆ ಆ ಥರ ಅನಿಸೇ ಇಲ್ಲ ನನಗೆ. ಹೊಸ ಟೀಮು, ಅಯ್ಯೋ ಹೇಗೆ ನೋಡ್ಕೋತಾರೋ, ಹೀರೋಯಿನ್ ಹೇಗೆ ಇದು ಮಾಡ್ತಾರಪ್ಪ, ಅರ್ಥ ಮಾಡ್ಕೋತಾರೋ ಇಲ್ಲೋ ನಮ್ಮನ್ನು ಕೆಲವೊಂದು ಸಲ ಅಂತ, ಹಾಗೇನೂ ಇಲ್ಲ. ತುಂಬ ಕಂಫರ್ಟಬಲ್ ಆಗಿದ್ದರು, ತುಂಬ ಚೆನ್ನಾಗಿ ಶೂಟ್ ಮಾಡಿದ್ವಿ. ಇವ್ರ ಜೊತೆಗೆ ಮಾಡಿರೋ ಪೋರ್ಷನ್ಸ್ ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ. ಓಕೆ ಸರ್, ಜನಕ್ಕೆ ಏನು ಹೇಳ್ತೀರಾ? ನಿಮ್ಮ ಸಿನಿಮಾನ ಯಾಕೆ ನೋಡಬೇಕು? ಮೇಡಮ್, ಸಿನಿಮಾ ಯಾಕೆ ನೋಡಬೇಕು ಅಂದರೆ ಸಿನಿಮಾದಲ್ಲಿ ಒಳ್ಳೆ ಸಂದೇಶ ಇದೆ. ಈ ರೈತರ ಪರವಾಗಿ, ರೈತರದ್ದು ಇವಾಗ ಎಲ್ಲ ಏನೇ ನೋಡಿದ್ರು ತೊಂದರೆ ಆಗ್ತಾ ಇರೋದು ಬರೀ ರೈತರಿಗೆ, ಬೇರೆ ಇನ್ಯಾರಿಗೂ ಇದಾಗ್ತಾಯಿಲ್ಲ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದರೆ, ರೈತರ ಮಕ್ಕಳಿಗೆ ಹೆಣ್ಣು ಕೊಡದೇ ಇರೋದಾಗಲಿ, ರೈತರನ್ನ ಸ್ವಲ್ಪ ಕೀಳಾಗಿ ನೋಡೋದು, ಇದರಿಂದ ತಮ್ಮ ಸಿನಿಮಾದಲ್ಲಿ ಒಳ್ಳೆ ಸಂದೇಶ ಇದೆ. ರೈತರ ಪರವಾಗಿರೋದ್ರಿಂದ ಬಂದು ಸಿನಿಮಾ ನೋಡಿ. ನಾನು ನಿಜವಾಗ್ಲೂ ಹೇಳಬಲ್ಲೆ, ಸಿನಿಮಾ ನೋಡಿದ್ಮೇಲೆ ಒಂದು ಒಬ್ರು ಇಬ್ಬರಾದರೂ ಚೇಂಜ್ ಆಗೇ ಆಗ್ತಾರೆ. ತಿರ್ಗಾ ನಾವು ಹೋಗಿ ರೈತರ ಜೀವನನೇ ಮಾಡಬಹುದು ಅಂತ ಅಂದ್ಕೊಳ್ತಾರೆ ಅಂತ ಗ್ಯಾರಂಟಿ ನಾನು ಕೊಡ್ತೀನಿ. ಸೊ ಅದರಿಂದ ಸಿನಿಮಾ ಬಂದು ನೋಡಿ ನಮ್ಮನ್ನೆಲ್ಲ ಆರೈಸ್ರಿ. ಸರ್, ನೀವೇನು ಹೇಳ್ತೀರಾ ಜನಕ್ಕೆ? ಇವತ್ತು ಕನ್ನಡ ಚಿತ್ರರಂಗ ಅಳಿವಿನ ಅಂಚಿನಲ್ಲಿದೆ. OTT ಯುಗ ಇದು. ಥಿಯೇಟರ್ಗಳೆಲ್ಲ ಒಡೆದಾಗ್ತಾ ಇದ್ದಾರೆ. ಇದು ನಾವು ಕನ್ನಡಿಗರಾಗಿ ನಮ್ಮ ಕನ್ನಡ ಭಾಷೆನ ಉಳಿಸ್ಲಿಕ್ಕಾಗಿ, ಕನ್ನಡ ಒಂದು ಕಲಾಭಿಮಾನಿಗಳನ್ನ ಉಳಿಸ್ಲಿಕ್ಕಾಗಿ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾವನ್ನು ನೀವು ಥಿಯೇಟ್ರಿಗೆ ಬಂದು ನೋಡಿ. ನೀವು ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತ ಬಂದು ನೋಡುವಂಥ ಸಿನಿಮಾ. ಯಾವುದೇ ಮುಜುಗರ ಇಲ್ದಿರ ನೀವು ಅಕ್ಕ ತಂಗಿ ತಾಯಿ ಜೊತೆಲಿ ಎಲ್ಲರ ಜೊತೆಲೂ ನೀವು ಬಂದು ಸಿನಿಮಾನ ನೀವು ಆರಾಮ್ಸೆ ನೋಡ್ಬೋದು. ನೀವು ನೋಡಿದಂಥ ಸಿನಿಮಾ ಕೊನೆಯಲ್ಲಿ ನೀವೇ ಹೇಳ್ತೀರಾ, ಓಕೆ ಒಂದು ಒಳ್ಳೆ ಸಿನಿಮಾವನ್ನು ಮಾಡಿದ್ದಾರೆ ಅಂತ. ಸೊ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ, ನಮ್ಮ ಕನ್ನಡ ಚಿತ್ರರಂಗವನ್ನು ಉಳಿಸ್ಬೇಕು, ಹಾಗೆ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಮೇಡಮ್, ನೀವೇನು ಹೇಳ್ತೀರಾ ಜನಕ್ಕೆ? ನಾನು ಹೇಳೋದಿಲ್ಲ, ನಮ್ಮ ಸರ್ ಹೇಳಿದ್ದಾರೆ, ನಾನು ಅದನ್ನೇ ಕೇಳ್ಕೊಳ್ಳೋದು. ಸೊ ಇವೆಲ್ಲ ಅಂದರೆ ಹೊಸಬ್ರು ಅಂದ ತಕ್ಷಣ ನೋಡೋದೇ ಇಲ್ಲ ಸಿನಿಮಾನ.
ಅವ್ರು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ, ಅವ್ರ ಕಾನ್ಸೆಪ್ಟ್ ಏನು ಹಾಗೆ ಏನೂ ನೋಡಲ್ಲ. ಓ ಹೊಸ ಫೇಸಾ ಏನು ಮಾಡಿರ್ತಾರೆ ಬಿಡು, ಈ ಥರನೇ ನೆಗ್ಲೆಕ್ಟ್ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು ಟೀಸರ್ ಶೇರ್ ಮಾಡಿದ್ರಾಗಲಿ, ಒಂದು ಏನೋ ಒಂದು ಸಾಂಗ್ ಶೇರ್ ಮಾಡಿದ್ರಾಗಲಿ ಓಪನ್ ಮಾಡಿ ನೋಡೋ ಅಂಥ ಮನಸ್ಸೇ ಅವ್ರಿಗೆ ಇರಲ್ಲ. ಏನಕ್ಕಂದರೆ ಹೊಸಬ್ರು. ಸೊ ನಾನು ಹೇಳೋದು, ನೀನು ನೋಡಿದ್ರೆ ತಾನೇ ಗೊತ್ತಾಗೋದು ಹೇಗೆ ಬಂದಿದೆ ಹೇಗೆ ಬಂದಿಲ್ಲ ಅಂತ. ಆಮೇಲೆ ನೀನು ಜಡ್ಜ್ ಮಾಡು. ಸೊ ನೀನು ನೋಡ್ದೇ ಜಡ್ಜ್ ಮಾಡಿದ್ರೆ ನಾವು ಮಾಡಿದ್ದಕ್ಕೆ ಏನು ಫಲ ಸಿಗುತ್ತೆ? ಸೊ ನಾನು ಎಲ್ಲರಿಗೂ ಹೇಳೋದಷ್ಟೇ, ಸೊ ಮುಖ ನೋಡಿ ಇವರು ದೊಡ್ಡೋರ ಚಿಕ್ಕೋರ, ಇವ್ರು ವರ್ಕ್ ಮಾಡಿದಾರ ಇಲ್ಲ ಅಂತ ದಯವಿಟ್ಟು ನೋಡಿ ಮೂವಿನ ಜಡ್ಜ್ ಮಾಡಿಬಿಡಿ. ದಯವಿಟ್ಟು ಬಂದು ಮೂವಿನ ನೋಡಿ ಸಿನಿಮಾ ಥಿಯೇಟ್ರ್ಗಳಲ್ಲಿ. ನಮ್ಮಂಥ ಹೊಸಬರಿಗೆ, ನಮ್ಮ ಕನ್ನಡ ಅಂತ ಹುಡುಗಿರಿಗೆ ಆಗಲೇ ಈ ಥರ ಸಿನಿಮಾ ಮಾಡಬೇಕು, ಒಂದು ಮೆಸೇಜ್ನ ಕೊಡಬೇಕು ಅಂತ ಇರೋ ನಮ್ಮ ಸರ್ಗ್ ಆಗಿರ್ಬೋದು, ಇಲ್ಲ ನಮ್ಮ ಪ್ರೊಡ್ಯೂಸರ್ ಸರ್, ಯಾರೂ ಅಷ್ಟು ಈಸಿಯಾಗಿ ಬಂದು ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಡಬಲ್ ಗುಂಡಿಗೆ ಇಡಬೇಕು. ಅಷ್ಟು ದುಡ್ದಿರೋ ದುಡ್ಡನ್ನ ತಂದು ಇಲ್ಲಿ ಇಟ್ಟು ನಮಗೆಲ್ಲ ಊಟ ಬಟ್ಟೆ ಕೊಟ್ಟು ಸಿನಿಮಾ ಮಾಡಿ ಪೇಮೆಂಟ್ ಕೊಟ್ಟು ಮಾಡಿ ಅಂತ ಬರ್ತಾರಲ್ಲ, ಅವ್ರಿಗೇನು ಅಷ್ಟು ಈಸಿ ಅಲ್ಲ ಅದು. ಅವ್ರಿಗೊಂದು ಪ್ಯಾಷನ್, ಓಕೆ ಇದನ್ನು ಮಾಡೋದ್ರಿಂದ ಜನಕ್ಕೆ ಅರ್ಥ ಆಗುತ್ತೆ, ಗೊತ್ತಾಗತ್ತೆ, ತಿಳ್ಕೊತಾರೆ ಅಂತ. ಸೊ ಆ ಮನಸ್ಥಿತಿ ಇಟ್ಕೊಂಡು ಬಂದು ಮಾಡ್ತಾರಂದರೆ, ನೀವೊಂದು ಹೋಗಿ ಒಂದು ಮೂವಿ ನೋಡೋಕ್ಕೆ ಆಗಲ್ಲ, ನಮ್ಮ ಕನ್ನಡ ಜನ ಮಾಡಿರೋಂಥ ಮೂವೀಸ್ಗಳನ್ನ ನೋಡಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಬೇಜಾರು ಇನ್ನೇನೂ ಆಗಲ್ಲ. ಅಂದರೆ ನಮ್ಮಂಥ ಆ್ಯಕ್ಟ್ರ್ಗಳಿಗಾಗಿರ್ಬೋದು, ಪ್ರೊಡ್ಯೂಸರ್ಗಳಿಗಾಗಿರ್ಬೋದು, ಡೈರೆಕ್ಟರ್ಗಳಿಗಾಗಿರ್ಬೋದು. ಸೊ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ನಮ್ಮ ಸಿನಿಮಾ ರಿಲೀಸ್ ಆದಾಗ ನಮ್ಮದೇ ಅಂತ ಅಲ್ಲ, ಎಲ್ಲ ಕನ್ನಡ ಸಿನಿಮಾಗಳನ್ನ ಬಂದು ಥಿಯೇಟ್ರಲ್ಲಿ ನೋಡಿ ನಮ್ಮಂಥವ್ರಿಗೆ ಪ್ರೋತ್ಸಾಹ ಕೊಡಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಅಶ್ವವೇಗ ತಂಡ ಜೊತೆ ನಿಮ್ಮ ಯುಗಾದಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ರಾಮನಗರ ಅನ್ನೋ ಸಿನಿಮಾ ತಂಡ ಆದಷ್ಟು ಬೇಗ ಥಿಯೇಟರ್ಗೆ ಲಗ್ಗೆ ಇಡ್ತಾ ಇದೆ. ನೀವೆಲ್ಲರೂ ಈ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ತಾ ಇವತ್ತಿನ ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.